ಗುಡ್ ಮಾರ್ನಿಂಗ್ ಮಾಸ್ಟರ್ಸ್, ಎಲ್ಲರಿಗೂ ಶುಭೋದಯ. ಪತ್ರಿಜಿಯವರ ದಿವ್ಯ ಸಂಕಲ್ಪದೊಂದಿಗೆ 108 ದಿನಗಳ ಮೌನ ಧ್ಯಾನ ಉಪವಾಸವನ್ನ ಲಲಿತಾ ಪವಾರ್ ಮೇಡಮ್ ಅವರು ಹಮ್ಮಿಕೊಂಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ 42ನೇ ದಿನದ ಧ್ಯಾನಕ್ಕೆ ನಾವೆಲ್ಲರೂ ಇವಾಗ ಸಿದ್ಧರಾಗಿದ್ದೀವಿ. ಈ ದಿನದ ಧ್ಯಾನವನ್ನ ಮಾಡೋಣ ಅಂತ ಹೇಳ್ತಾ ಧ್ಯಾನಕ್ಕೆ ಎಲ್ಲರೂ ಕುತ್ಕೊಳ್ಳಿ ಮಾಸ್ಟರ್ಸ್. ಕೈ ಕ್ರಾಸ್ ಮಾಡ್ಕೊಳ್ಳಿ, ಕಾಲ್ ಕ್ರಾಸ್ ಮಾಡ್ಕೊಳ್ಳಿ, ಹಾಗೆ ಹಗುರವಾಗಿ ಕಣ್ಮುಚ್ಚಿ. ಯಾವುದೇ ಆಲೋಚನೆ ಬೇಡ. ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಕುತ್ಕೊಳ್ಳೋಣ. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲ್ ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಣು ಮುಚ್ಚಿ, ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಈ ಧ್ಯಾನದ ಹೆಸರು ಆನಾಪಾನಾಸತಿ ಧ್ಯಾನ ಅಂತೇಳಿ. ಆನ ಅಂದರೆ ಉಸಿರನ್ನು ತಗೊಳ್ಳೋದು, ಅಪಾನ ಅಂದರೆ ಉಸಿರನ್ನು ಬಿಡೋದು, ಸತಿ ಅಂದರೆ ಉಸಿರಿನ ಜೊತೆಗೆ ಕೂಡಿ ಇರೋದು. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ನಾವು ಗಮನಿಸ್ತಾ ಇರಬೇಕು. ನಾವೇ ಉಸಿರು ತಗೊಳ್ಳೋದು ಬಿಡೋದು ಆ ರೀತಿ ಏನು ಕೂಡ ಬೇಡ ಫ್ರೆಂಡ್ಸ್. ಯಾವ ರೀತಿ ಉಸಿರಾಟವನ್ನು ನಡೀತಾ ಇದೆಯೋ ಹಾಗೆ ಅದನ್ನು ಸಾಕ್ಷಿಯಾಗಿ ನೋಡ್ತಾ ಇರೋದು. ಆ ಉಸಿರನ್ನೇ ನೋಡ್ತಾ 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 ಮನಸ್ಸನ್ನು ಶೂನ್ಯ ಮಾಡ್ಕೋಬೇಕು. ಅದೇ ಧ್ಯಾನದ ಸ್ಥಿತಿ. ಎಷ್ಟೋ ಜನ ಹೇಳ್ತಾ ಇರ್ತಾರೆ, ನಾವು ದೇವ್ರ ಧ್ಯಾನ ದಿನಾಲೂ ಮಾಡ್ತೀವಿ ಅಂಥೇಳಿ. ದೇವರ ನಾಮಗಳನ್ನು ಹೇಳ್ತಾ ಕುತ್ಕೊಳ್ಳೋದಲ್ಲ, ದೇವರ ಧ್ಯಾನವನ್ನು ಮಾಡ್ತಾ ಕುತ್ಕೊಳ್ಳೋದಲ್ಲ. ಧ್ಯಾನವೆಂದರೆ ಮನಸ್ಸನ್ನು ಶೂನ್ಯ ಮಾಡ್ಕೊಳ್ಳೋದು. ಧ್ಯಾನವೆಂದರೆ ಯಾವುದು ಕೂಡ ವಿಚಾರ ಇರಬಾರ್ದು. ಮನಸ್ಸು ಖಾಲಿಯಾಗಿರಬೇಕು. ಅದೇ ಧ್ಯಾನದ ಸ್ಥಿತಿ.
ಇಂಪಾದ ಸಂಗೀತವನ್ನು ಕೇಳ್ತಾ ಕೇಳ್ತಾ ನಾವು ಎಲ್ಲರೂ ಕೂಡ ಧ್ಯಾನಸ್ಥರಾಗೋಣ. ಸಂಗೀತ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಸಂಗೀತವನ್ನು ಕೇಳ್ತಾ ಕೇಳ್ತಾ ನಾವು ಧ್ಯಾನಕ್ಕೆ ಕೂತ್ಕೊಂಡ್ರೆ ಮನಸ್ಸು ಎಲ್ಲೂ ಕೂಡ ಹೋಗೋದಿಲ್ಲ. ಆ ಸಂಗೀತವನ್ನು ಕೇಳ್ತಾ 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 ಈ ಶರೀರದ ಜೊತೆಗೆ ಇರುತ್ತೆ. ಆಗ ನಮ್ಮ ಉಸಿರಿನ ಜೊತೆಗೆ ನಮ್ಮ ಮನಸ್ಸು ಕೂಡತ್ತೆ, ನಾವು ಉಸಿರನ್ನೇ ಗಮನಿಸ್ತಾ ಇದ್ದಾಗ. ಯಾವುದು ಕೂಡ ಯೋಚನೆ ಬೇಡ ಫ್ರೆಂಡ್ಸ್. ಯೋಚನೆಗಳ ಹಿಂದೆ ಹೋಗೋದು ಬೇಡ. ಯೋಚನೆಗಳು ಬರ್ತಾ ಇದ್ದರನ್ನು ಕೂಡ ನಾವು ಉಸಿರನ್ನೇ ಮತ್ತೆ ಗಮನಿಸೋಣ. ಉಸಿರನ್ನು ಗಮನಿಸೋದ್ರಿಂದ ಯೋಚನೆಗಳು ಬರೋದಿಲ್ಲ. ಉಸಿರನ್ನು ಗಮನಿಸೋದನ್ನು ಬಿಟ್ಟರೆ ನಮಗೆ ಯೋಚನೆಗಳು ಬರುತ್ತೆ. ಸಂಗೀತವನ್ನು ಕೇಳ್ತಾ ಕೇಳ್ತಾ ನಾವು ಉಸಿರನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ. ಆರಾಮಾಗಿ ನಾವು ಕೂತ್ಕೊಳ್ಳೋಣ. ಸ್ಥಿರ ಸುಖಾಸನ. ನಮ್ಮ ಶರೀರದ ಅಂಗಗಳಲ್ಲಿ ಯಾವುದು ಕೂಡ ಬಿಗಿತಾ ಇರಬಾರ್ದು. ಆರಾಮಾಗಿ ನಾವು ಕೂತ್ಕೊಳ್ಳೋಣ. ಗೋಡೆಗೂ ಕೂಡ ಒರ್ಕೊಂಡು ಕೂತ್ಕೋಬಹುದು. ಮಧ್ಯದಲ್ಲಿ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂದರೆ ಗೋಡೆಗೂ ಕೂಡ ಒರ್ಕೋಬಹುದು. ಚೇರ್ ಮೇಲೆ ಕೂತ್ಕೋಬಹುದು, ಸೋಫಾ ಮೇಲೆ ಕೂತ್ಕೋಬಹುದು. ಕಾಲು ಚಾಚಿ ಕೆಳಗಡೆ ಕೂತ್ಕೊಂಡವರು ಕಾಲು ಚಾಚಿ, ಕಾಲು ಎರಡು ಚಾಚಿರುವಂಥ ಕಾಲು ಒಂದರ ಮೇಲೆ ಒಂದು ಕ್ರಾಸ್ ಆಗಿ ಇಟ್ಟಿರಬೇಕು. ಯಾವ ಸಮಯದಲ್ಲಾದರೂ ಕೂಡ ಈ ಧ್ಯಾನ ಮಾಡ್ಬೋದು. ಯಾವ ಜಾಗದಲ್ಲಾದರೂ ಕೂಡ. ಎಷ್ಟೊಂದು ಸರಳವಾಗಿದೆ ಈ ಧ್ಯಾನ. ಏನೇನೂ ಕೂಡ ಕಷ್ಟ ಇಲ್ಲ. ಆರಾಮಾಗಿ ನಮ್ಮ ಉಸಿರಾಟ ಹೇಗೆ ನಡೀತಾ ಇದೆಯೋ ಅದನ್ನೇ ನಾವು ಗಮನಿಸ್ತಾ ಇರಬೇಕು. ಇದನ್ನು ಕಲಿಬೇಕಂದ್ರೆ ನಾವು ಯಾವ ಗುರು ಹತ್ರನೂ ಹೋಗಬೇಕಾಗಿಲ್ಲ ಫ್ರೆಂಡ್ಸ್. ನಮ್ಮ ಉಸಿರೇ ನಮಗೆ ಗುರು. ನಾವು ಉಸಿರಾಡ್ತಾನೇ ಇರ್ತೀವಿ, ಆದರೆ ಅದನ್ನು ಗಮನಿಸಿಲ್ಲ ನಾವು ಇಷ್ಟು ದಿನ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ಸಹಜವಾಗಿ ನಡೀತಾ ಇರೋ ಉಸಿರನ್ನೇ ಗಮನಿಸ್ತಾ ಇದ್ರೆ
ಅದ್ಭುತವಾದಂತಹ ಶಕ್ತಿ ಅದರಲ್ಲಿದೆ. ಎಲ್ಲ ಜ್ಞಾನವನ್ನು ಕೂಡ ನಾವು ಪಡ್ಕೊಳ್ತೀವಿ, ಆತ್ಮಜ್ಞಾನವನ್ನು ಅಂಥೇಳಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ನಾವು ಧ್ಯಾನಸ್ಥರಾಗೋಣ ಫ್ರೆಂಡ್ಸ್. ಎಷ್ಟು ಅದ್ಭುತವಾದಂಥ ಒಂದು ರಹಸ್ಯ ನಮ್ಮ ಉಸಿರಿನಲ್ಲೇ ಇದೆ. ಆದರೆ ನಾವೆಲ್ಲ ಹೊರಗಡೆನೇ ನೋಡ್ತಾ ಇದ್ದೀವಿ. ನಮ್ಮ ಉಸಿರಿನಲ್ಲೇ ಗಣಿ ಇದೆ. ಅದ್ಭುತವಾದಂತಹ ಶಕ್ತಿ ನಮ್ಮ ಉಸಿರಿನಲ್ಲೇ ಇದೆ, ಬ್ರಹ್ಮಾಂಡದ ಶಕ್ತಿ. ಏನು ಬೇಕೋ ಅದು ನಮ್ಗೆ ಸಿಗ್ತಾ ಇರತ್ತೆ, ಕೇಳಿದ್ದನ್ನೆಲ್ಲ ಸಿಗ್ತಾ ಇರತ್ತೆ. ಅಕ್ಷಯ ಪಾತ್ರೆ, ಖಾಲಿನೇ ಆಗೋದಿಲ್ಲ. ಎಷ್ಟೋ ನಾವು ಪಡಿತಾ ಇದ್ರೂ ಕೂಡ ಬರ್ತಾನೆ ಇರತ್ತೆ. ಕಾಮಧೇನು, ಕಲ್ಪವೃಕ್ಷ ನಮ್ಮ ಉಸಿರು. ಇಂಥ ಒಂದು ಉಸಿರಿನ ಜೊತೆಗೆ ನಾವು ಯಾವಾಗಲೂ ಕೂಡ ಇರೋದನ್ನು ಅಭ್ಯಾಸ ಮಾಡಿದರೆ ನಮಗೆ ಬೇಕಾಗಿರೋದೆಲ್ಲ ಸಿಗತ್ತೆ. ಈ ಉಸಿರಿನಲ್ಲಿ ಯಾವುದು ಇಲ್ಲ ಅಂತಲ್ಲ, A to Z ಎಲ್ಲ ಕೂಡ ಇದೆ. ನಮಗೆ ಯಾವ ಜ್ಞಾನ ಬೇಕು ಆ ಜ್ಞಾನ ನಮಗೆ ಸಿಗ್ತಾ ಇರತ್ತೆ. ಎಂಥ ಪರಿಸ್ಥಿತಿಯಲ್ಲಿ ನಾವು ಹೇಗಿರಬೇಕು ಅಂಥೇಳಿ ನಮ್ಮ ಉಸಿರು ಎಂಬ ಗುರು ನಮಗೆ ತಿಳಿಸ್ಕೊಡ್ತಾ ಇರತ್ತೆ. ಈ ಶಕ್ತಿಯನ್ನು ನಾವು ಸಂಪಾದನೆ ಮಾಡ್ಕೋಬೇಕು. ಇದೇ ನಮ್ಮ ಜೊತೆಗಿರೋದು ಯಾವಾಗಲೂ ಕೂಡ, ನಿತ್ಯ ನಿರಂತರವಾಗಿ. ಇಂಥ ಒಂದು ಅದ್ಭುತವಾದಂಥ ಶಕ್ತಿ ಜೊತೆಗೆ ಇರೋದನ್ನು ಫಸ್ಟು ನಾವು ಅಭ್ಯಾಸ ಮಾಡಬೇಕು. ಆಗ ಆ ಶಕ್ತಿ ನಮಗೆ ಯಾವಾಗಲೂ ಕೂಡ ಸಹಾಯ ಮಾಡ್ತಾನೆ ಇರತ್ತೆ. ನಾವು ಬೇಡ ಅಂತ ಹೇಳಿದ್ರೂ ಬಿಡೋದಿಲ್ಲ, ಅದು ನಮ್ಗೆ ಸಹಾಯ ಮಾಡ್ತಾನೆ ಇರತ್ತೆ. ಯಾಕೆಂದರೆ ನಾವು ಸಾಧನೆಯನ್ನ ಮಾಡ್ತಾ ಇದ್ದೀವಿ. ಕಷ್ಟೇ ಫಲ ಅಂತ ಹೇಳ್ತಾರಲ್ವಾ, ಫಸ್ಟು ನಾವು ಕಷ್ಟ ಪಡಬೇಕು, ಸಾಧನೆಯನ್ನು ಮಾಡಬೇಕು. ಧ್ಯಾನದಲ್ಲಿ ನಾವು ಉಸಿರನ್ನೇ ಗಮನಿಸೋದನ್ನು ಅಭ್ಯಾಸ ಮಾಡಬೇಕು. ಸ್ವಲ್ಪ ದಿನ ಕಷ್ಟ ಆಗತ್ತೆ, ಆಗ ನಮಗೆ ಫಲ ಕೊಡೋದಕ್ಕೆ ಶುರು ಮಾಡಿದರೆ ನಾವು ಬೇಡ ಅಂತ ಹೇಳಿದ್ರೂ ಅದು ಬಿಡೋದಿಲ್ಲ, ಅದು ಫಲ ನಮ್ಗೆ ಬರ್ತಾನೆ ಇರತ್ತೆ. ಅಂಥ ಒಂದು ಅದ್ಭುತವಾದಂಥ ಶಕ್ತಿ ಈ ಉಸಿರಿನಲ್ಲಿ ಇದೆ ಫ್ರೆಂಡ್ಸ್, ಬ್ರಹ್ಮಾಂಡದ ಶಕ್ತಿ ಇದೆ. ಹೇಗೆ ಒಂದು ಬೀಜವನ್ನು ನಾವು ಹಾಕಿದಾಗ ಆ ಬೀಜ ಮೊಳಕೆ ಒಡೆದು ಸಸಿಯಾಗಿ, ಗಿಡವಾಗಿ, ಮರವಾಗಿ, ಅದು ಹಣ್ಣಾದಾಗ, ಹಣ್ಣಾಗ್ತಾ ಇರುವಾಗ ಆ ಫಲ ನಮಗೆ ಬೇಡ ಅಂದ್ರೂ ಕೂಡ ಅದು ಕೊಡ್ತಾ ಇರತ್ತೆ. ನಾವು ತಿಂದು ಬೇರೆಯವ್ರಿಗೂ ಕೂಡ ಆ ಫಲವನ್ನು ಹಂಚುತ್ತಾ ಇರ್ತೀವಿ. ಹಾಗೆ ಈ ಧ್ಯಾನದ ಶಕ್ತಿ. ಆದರೆ ಫಸ್ಟ್ ನಾವು ಇಲ್ಲಿ ಬೀಜ ಹಾಕಿದಾಗ ಅದಕ್ಕೆ ಮಣ್ಣು, ನೀರು, ಗೊಬ್ಬರ ಎಲ್ಲವನ್ನು ಕೂಡ ಹಾಕಿ ಅದನ್ನು ಸ್ವಲ್ಪ ನೋಡ್ಕೋಬೇಕು ನಾವಷ್ಟೇ. ಸ್ವಲ್ಪ ಕಷ್ಟ ಆಗತ್ತೆ, ದಿನಾಲೂ ಕೂಡ ನೀರು ಹಾಕೋದು, ನೋಡ್ಕೊಳ್ಳೋದು. ಹಾಗೆ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಸ್ವಲ್ಪ ಕಷ್ಟ ಆಗತ್ತೆ ನಮಗೆ. ನಮ್ಮ ಉಸಿರನ್ನೇ ನಾವು ನೋಡ್ಕೊಳ್ತಾ ಕೂತ್ಕೊಳ್ಳೋದಕ್ಕೆ ಕಷ್ಟನೇ ಆಗತ್ತೆ. ಎಷ್ಟೋ ಅಡ್ಡಿಗಳು ಕೂಡ ಬರುತ್ತೆ. ಯಾವ ಒಂದು ಸಸಿ ಬೆಳೀತಾ ಇರುವಾಗ ಹೇಗೆ ಅದಕ್ಕೆ ನಾವು ಏನೂ ಕೂಡ ಅಡ್ಡಿ ಬರ್ದಾಗೆ ಹೇಗೆಲ್ಲ ಜಾಗೃತವಾಗಿ ನಾವು ನೋಡ್ಕೊಳ್ತಾ ಇರ್ತೀವಿ, ಹಾಗೆ ನಮ್ಮ ಮನಸ್ಸು ಕದಲಬಾರ್ದು. ಆ ರೀತಿ ನಾವು ನೋಡ್ಕೊಳ್ತಾ ಇರಬೇಕು, ಜಾಗೃತವಾಗಿ ನಾವು ನೋಡ್ಕೊಳ್ತಾ ಇರಬೇಕು ನಮ್ಮ ಮನಸ್ಸನ್ನು. ಆ ಕಡೆ ಈ ಕಡೆ ಹೋಗ್ದಂಗೆ ಯಾವಾಗಲೂ ಕೂಡ ನಮ್ಮ ಉಸಿರಿನ ಜೊತೆಗೇ ಇರೋದಕ್ಕೆ ಹೇಳ್ಬೇಕು.
ಒಂದು ಸ್ಥಿತಿ ಬಂದ್ಮೇಲೆ ನೋಡಿ, ಬೆಳೀತಾ ಬೆಳೀತಾ ಒಂದು ಮರ ಒಂದು ದೊಡ್ಡದಾದ್ಮೇಲೆ ಅಲ್ಲಿ ಯಾವ ಭಯನೂ ಇಲ್ಲ. ಆ ಕಡೆ ಈ ಕಡೆ ನಮ್ಮ ಮನಸ್ಸು ಕೂಡ ಎಲ್ಲೂ ಹೋಗೋದಿಲ್ಲ. ಒಂದು ಸ್ಥಿರವಾಗಿ ಇರತ್ತೆ, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ಹೇಳಿ. ಆದ್ರೆ ಆ ಸಸಿಯಾಗಿ ಇದ್ದಾಗ ಅದಕ್ಕೆ ನಾವು ತುಂಬಾ ಸ್ವಲ್ಪ ಜಾಗೃತವಾಗಿ ನೋಡ್ಕೋಬೇಕು. ಹಾಗೆ ಧ್ಯಾನ ಮಾಡ್ತಾ ಇದ್ದಾಗ ನಮ್ಮ ಮನಸ್ಸು ಕೂಡ ಫಸ್ಟ್ ಆ ಕಡೆ ಈ ಕಡೆ ಹೋಗ್ತಾ ಇರತ್ತೆ. ನಾವು ಜಾಗೃತಿಯಿಂದ ಅರಿವಿನಿಂದ ಆ ಮನಸ್ಸಿಗೆ ನೋಡ್ತಾ ನೋಡ್ತಾ ಮತ್ತೆ ಅದಕ್ಕೆ ಕರ್ಕೊಂಡು ಬರ್ಬೇಕು. ಅದರಿಂದನೇ ನಾವು ಹೋಗ್ಬಾರ್ದು. ಒಂದು ಬೀಜ ನಾವು ಹಾಕ್ಬೇಕಂದ್ರೆ ಅದಕ್ಕೆ ಎಲ್ಲಾನು ಕೂಡ ಬೇಕು. ಆ ಬೀಜವನ್ನ ನಾವು ನೆಲದ ಮೇಲೆ ಹಾಕಿದ್ರೆ ಅದಕ್ಕೆ ನಾವು ದಿನಾಲೂ ಕೂಡ ನೀರು ಹಾಕಿ ಗೊಬ್ಬರ ಹಾಕಿ ಅದನ್ನ ನಾವು ಸ್ವಲ್ಪ ನೋಡ್ಕೊಳ್ತಾ ಇರಬೇಕು. ದಿನಾಲೂ ಕೂಡ ಸ್ವಲ್ಪ ಸಮಯದವರೆಗೂ ಯಾವಾಗಲೂ ಕೂಡ ಅದ್ರ ಜೊತೆಗೆ ನಾವು ಇರ್ತೀವ. ಒಂದು ಹೊತ್ತು ಅದಕ್ಕೆ ಹಾಕಿದ್ರೆ ಅದು ಬೆಳೀತಾ ಇರತ್ತೆ, ನೀರು ಹಾಕಿದ್ರೆ ದಿನಾಲೂ ಕೂಡ. ಕಾಡುಗಳಲ್ಲಿರುವಂಥ ಗಿಡ ಮರಗಳಿಗೆ ಯಾರು ಹಾಕ್ತಾರೆ ನೀರು? ಯಾವುದೂ ಇಲ್ಲ, ಅದಷ್ಟಕ್ಕದೇ ಬೆಳೀತಾ ಇರತ್ತೆ. ಒಂದು ಗಿಡ ಒಂದು ಬೀಜ ಸಸಿಯಾಗಿ ಗಿಡವಾಗಿ ಮರವಾಗಿ ಮರದಲ್ಲಿ ಹಣ್ಣಾಗಿ ಆ ಹಣ್ಣುಗಳನ್ನೆಲ್ಲ ಹಣ್ಣದಲ್ಲಿ ಇರುವಂತ ಕೆಳಗಡೆ ಬಿದ್ದಿರುವಂತ ಬೀಜನೇ ಒಂದೊಂದೇ ಎಷ್ಟೆಷ್ಟೋ ಒಂದು ಬೀಜನೇ ಎಷ್ಟೋ ಮರಗಳಾಗಿ ಆ ಕಾಡು ಬೆಳೆಯುತ್ತೆ. ಅಲ್ಲಿ ಯಾರಿದ್ದಾರೆ ಹಾಕೋದಿಕ್ಕೆ ನೀರು ಗೊಬ್ಬರ? ಅದಷ್ಟಕ್ಕದೇ ಅದು ನಡೀತಾ ಇರತ್ತೆ. ದಟ್ಟವಾದಂಥ ಕಾಡನೇ ಅಲ್ಲಿ ಸೃಷ್ಟಿಯಾಗತ್ತೆ. ಅದ್ಭುತವಾದಂತಹ ಪ್ರಕೃತಿಯಲ್ಲಿ ಸೃಷ್ಟಿಯಾಗತ್ತೆ. ಯಾರು ಮಾಡಿದ್ರದು ಸೃಷ್ಟಿ? ಅದಷ್ಟಕ್ಕದೇ ಅದು ಆಯ್ತು. ಎಷ್ಟು ಹಾಕಿದ್ದೀವಿ ನಾವು? ಒಂದು ಬೀಜ ಹಾಕಿದ್ದೀವಿ ಅಷ್ಟೇ. ಒಂದು ಬೀಜದಿಂದ ಅಷ್ಟೊಂದೆಲ್ಲ ಆಗಿದೆ. ಒಂದು ಕಾಡನ್ನೇ ಸೃಷ್ಟಿ ಆಯಿತು. ಒಂದು ಪ್ರಕೃತಿಯಲ್ಲಿ ಸುಂದರವಾದಂತಹ ಪ್ರಕೃತಿಯಲ್ಲಿ ಸೃಷ್ಟಿ ಆಯಿತು. ಹೇಗೆ ಒಂದು ಬೀಜದಿಂದನೇ ಅದು ಕಲ್ತ್ಕೊಳ್ತು. ಆ ಮರವನ್ನ ಬೆಳೀತಾ ಇದೆ. ಒಂದು ಬೀಜದಿಂದ ಒಂದು ಮೊಳಕೆ ಆಯಿತು. ಅದು ಆ ಬೀಜ ಮೊಳಕೆ ಆಗೋದಕ್ಕಿಂತ ಮೊದಲು ಅದನ್ನು ಒಡೆಯುತ್ತೆ. ಇವಾಗ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಕಾಳುಗಳ ನೀರಿನಲ್ಲಿ ಹಾಕಿದರೆ ಯಾವ ರೀತಿ ಅದು ಒಡ್ಕೊಳ್ಳುತ್ತೋ ಆಮೇಲೆ ಮೊಳಕೆಗಳನ್ನು ಬರ್ತಾ ಇರತ್ತೆ. ಫಸ್ಟ್ ಅದು ಒಡೆಯತ್ತೆ. ಆ ಒಂದು ಏನು ಕಾಳು ಇರುತ್ತೆ ನೋಡಿ, ಅದನ್ನು ಒಡೆಯತ್ತೆ. ಇದು ಎಲ್ಲ ನಮ್ಗೆ ಗೊತ್ತು. ಅಲ್ಲಿ ಅದು ಆ ಕಾಳನ್ನ ನೆನಿಬೇಕಂದ್ರೆ ಯಾವುದು ಆಧಾರ? ಅದಕ್ಕೆ ನೀರು ಆಧಾರ. ಹಾಗೆ ಮತ್ತೆ ಅದರ ಫಲ ನಮಗೆ ಸಿಗ್ಬೇಕಂದ್ರೆ ಅದು ಮಣ್ಣಲ್ಲಿ ಹಾಕಬೇಕು. ಮಣ್ಣಿನಲ್ಲಿನೂ ಕೂಡ ನೀರು ಹಾಕಿದ್ರೆ ಈ ಕಡೆ ಮಣ್ಣಿನ ಶಕ್ತಿನೂ ಸಿಗ್ತಾ ಇರತ್ತೆ, ಈ ಕಡೆ ನೀರಿನ ಶಕ್ತಿನೂ ಕೂಡ ಸಿಗ್ತಾ ಇರತ್ತೆ. ಮಣ್ಣು ಒಂದ್ ಕಡೆ
ಬೀಜ ಒಂದು ಕಡೆ ಆದ್ರೆ ಆ ಬೀಜ ಮೊಳಕೆ ಒಡೆಯೋದಕ್ಕೆ ಸಾಧ್ಯ ಇಲ್ಲ. ಅದು ಬೀಜವಾಗಿನೇ ಇರುತ್ತೆ. ಹಾಗೆ ನಮ್ಮ ಆತ್ಮವು ಕೂಡ ಒಂದು ಬೀಜವಾಗಿ ಹಾಗೆ ಇದ್ಬಿಟ್ಟಿದೆ. ಅದಕ್ಕೆ ಏನು ಕೂಡ ನಾವು ಮಣ್ಣು ಒಂದು ಕಡೆ, ನೀರು ಒಂದು ಕಡೆ, ಆ ಬೀಜ ಒಂದು ಕಡೆ, ಅದಕ್ಕೆ ಏನು ಕೂಡ ನಾವು ಕೊಡ್ತಾ ಇಲ್ಲ. ಹಾಗೆ ನಮ್ಮ ಆತ್ಮಕ್ಕೂ ಕೂಡ ಹಾಗೆ ಎಷ್ಟೋ ಜನ್ಮಗಳಿಂದ ನಮ್ಮ ಆತ್ಮ ಹಾಗೆ ಬರ್ತಾ ಇದೆ, ಹೋಗ್ತಾ ಇದೆ. ಅದಕ್ಕೆ ಏನು ಕೂಡ ನಾವು ಕೊಡ್ತಾ ಇಲ್ಲ, ನೀರು ಕೊಡ್ತಾ ಇಲ್ಲ, ಗೊಬ್ಬರ ಕೊಡ್ತಾ ಇಲ್ಲ, ಮಣ್ಣಿನಲ್ಲಿ ಬಿತ್ತನೆ ಮಾಡಬೇಕು. ಅವಾಗ್ಲೇನೆ ನಮಗೆ ಫಲ ಸಿಗತ್ತೆ. ಮತ್ತೆ ನಮ್ಮ ಒಂದು ಆತ್ಮವೆಂಬ ಬೀಜಕ್ಕೆ ನಾವು ಏನು ಕೊಡಬೇಕು? ಆಹಾರ. ಇಲ್ಲಿ ನೀರು ಮಣ್ಣು ಎಲ್ಲ ಅದಕ್ಕೆ ಸಿಗ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ನಮ್ಮ ಉಸಿರಿನ ಜೊತೆಗೆ ನಾವು ಇರಬೇಕು. ಎಲ್ಲ ಪಂಚಭೂತಗಳ ಶಕ್ತಿ ನಮ್ಮ ಒಳಗಡೆ ಇದೆ. ಮತ್ತೆ ಆ ಒಂದು ಬೀಜ ಹಾಗೆ ಇದೆ. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ ಅದನ್ನ ನೋಡ್ಕೊಳ್ಳತ್ತೆ. ಅದಕ್ಕೆ ನಾವು ಇರಬೇಕು ಫಸ್ಟು ನಮ್ಮ ಉಸಿರಿನ ಜೊತೆಗೆ. ಆ ಒಂದು ಬೀಜದಿಂದ ಸಸಿಯಾಗಿ, ಗಿಡವಾಗಿ, ಮರವಾಗಿ, ಹಣ್ಣು ಏನು ಕೊಡ್ತಾ ಇರುತ್ತೋ, ಆ ಮರದಿಂದ ಏನು ಎಲೆಗಳು ಉದುರ್ತಾ ಇರುತ್ತೋ, ಮತ್ತೆ ಆ ಮರ ಹಣ್ಣಾಗುತ್ತೋ, ಆಗ ಆ ಮರ ಏನು ಬೀಜಗಳನ್ನು ಬಿಟ್ಟಿದೆಯೋ ಅದನ್ನು ನೋಡ್ತಾ ಇರತ್ತೆ. ಆ ಬೀಜಗಳು ಆ ಸಸಿಯನ್ನು ನೋಡ್ತಾ ಇರತ್ತೆ, ಆ ಸಸಿ ಆ ಗಿಡವನ್ನು ನೋಡ್ತಾ ಇರತ್ತೆ, ಆ ಗಿಡ ಆ ಮರವನ್ನು ನೋಡ್ತಾ ಇರತ್ತೆ. ನೋಡಿ, ಒಂದು ಬೀಜ ಒಂದು ಸಸಿಗೆ ನೋಡ್ತಾ ಇರತ್ತೆ. ಬೆಳೆದು ದೊಡ್ಡದಾಗಿರೋದು ಇವುಗಳನ್ನು ನೋಡ್ತಾ ಇರತ್ತೆ. ಬೆಳೆದು ದೊಡ್ಡದಾಗಿರೋದು ಇವುಗಳನ್ನು ನೋಡಿ ಕಲಿತಾ ಇರತ್ತೆ. ನಾನು ಕೂಡ ಹೀಗೆ ಬೀಜವಾಗಿದ್ದೆ ಮೊದಲು, ಇವಾಗ ನಾನು ಹಣ್ಣು ಕೊಡ್ತಾ ಇದ್ದೀನಿ. ನಾನು ಕೂಡ ಹಾಗೇ ಇದ್ದೆ, ಬೀಜವಾಗಿನೇ ಇದ್ದೆ. ಇವಾಗ ನೋಡು, ಎಷ್ಟೊಂದು ದೊಡ್ಡದ ಒಂದು ಮರವಾಗಿ, ಇಷ್ಟೊಂದು ಅದ್ಭುತವಾದಂತಹ ಸೃಷ್ಟಿಯನ್ನ, ಈ ಪ್ರಕೃತಿಯನ್ನ, ಈ ದಟ್ಟವಾದ ಕಾಡುಗಳನ್ನ ಸೃಷ್ಟಿಯಾಗಿದೆ ಒಂದು ಬೀಜದಿಂದ. ಅದು ನೋಡ್ತಾ ಇರತ್ತೆ. ಯಾವುದು ಫಸ್ಟ್ ಒಂದು ಬೀಜ ಆಗಿ, ಗಿಡವಾಗಿ, ಮರವಾಗಿ, ಹಣ್ಣಾಗಿ ಕೊಡ್ತಾ ಇರುತ್ತೋ ಇದನ್ನೆಲ್ಲವನ್ನು ಕೂಡ ನೋಡ್ತಾ ಇರತ್ತೆ. ಎಷ್ಟೊಂದು ಸುಂದರವಾಗಿ ನಾನು ಸೃಷ್ಟಿ ಮಾಡಿದ್ದೀನಿ ಅಂಥೇಳಿ. ಅದರಿಂದ ಬಂದಂತಹ ಬೀಜಗಳು ಮತ್ತೆ ಅವುಗಳನ್ನು ಕೂಡ ನೋಡ್ತಾ ಇರತ್ತೆ, ಕಲಿತಾ ಇರತ್ತೆ. ಇಲ್ಲಿ ಕಲಿಯೋದು ಅನ್ನೋದು ಅಂತ್ಯ ಇಲ್ವೇ ಇಲ್ಲ. ಈ ಬೀಜಗಳು ಆ ಸಸಿ, ಗಿಡ, ಮರಗಳನ್ನ ನೋಡಿ ಕಲಿತಾ ಇರತ್ತೆ. ಆ ಮರ ಮತ್ತೆ ನಾನು ಕೂಡ ಇದೇ ರೀತಿನೇ ಇದ್ದೆ, ನಾನು ಇಷ್ಟು ದೊಡ್ಡದಾಗಿ ಬೆಳೆದು ಬಿಟ್ಟಿದ್ದೀನಿ ಅಂತೇಳಿ ಆ ಮರ, ದೊಡ್ಡದಾಗಿರುವಂಥ ಮರನೂ ಕೂಡ ಅದನ್ನು ನೋಡಿ ನೆನಪು ಮಾಡ್ಕೊಳ್ತಾ ಇರತ್ತೆ, ಮೆಲ್ಕು ಹಾಕ್ತಾ ಇರತ್ತೆ, ನಾನು ಕೂಡ ಹಾಗೆ ಇದ್ದೆ ಅಂಥೇಳಿ. ಅಲ್ಲಿ ಅಹಂಕಾರ ಪಡೋದಿಲ್ಲ. ಅದು ನಾನು ಹಣ್ಣು ಕೊಡ್ತಾ ಇದ್ದೀನಿ ಅಂತೇಳಿ ಆ ಮರ ಅಹಂಕಾರ ಪಡೋದಿಲ್ಲ. ನಾನು ಕೂಡ ಒಂದಿದ್ರಲ್ಲಿ, ಒಂದು ಸ್ಥಿತಿಯಲ್ಲಿ ಬೀಜವಾಗಿನೇ ಇದ್ದೆ. ನಾನು ಇವಾಗ ಇಷ್ಟು ದೊಡ್ಡದಾಗಿ ಬೆಳೆದಿದ್ದೀನಿ. ಅದು ಎಲ್ಲ ಕೂಡ ನನ್ನಿಂದ ಬಂದಂಥ ಆ ಬೀಜ, ಆ ಗಿಡ, ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಸಸಿಗಳು, ಗಿಡಗಳು, ಮರಗಳು ಆಗ್ತಾ ಇದೆ. ಅದು ನನ್ನಿಂದನೇ, ನನ್ನ ಒಂದು ಬೀಜದ ವಂಶದಿಂದನೇ ಅದು ಎಲ್ಲ ಬಂದಿರೋದು ಅಂಥೇಳಿ ಅದು ಖುಷಿ ಪಡತ್ತೆ. ಅದಕ್ಕೂ ಕೂಡ ಖುಷಿಯಾಗಿರತ್ತೆ. ಎಷ್ಟು ಚೆನ್ನಾಗಿ ನಾನು ಬೆಳ್ದಂಗನೆ ಆ ಗಿಡ ಮರಗಳು ಕೂಡ, ಅವು ಕೂಡ ಬೆಳೀತಾ ಇದೆ ಅಂಥೇಳಿ. ದುಃಖ ಪಡತ್ತೇನು? ದುಃಖ ಪಡೋದಿಲ್ಲ, ಖುಷಿ ಪಡತ್ತೆ.
ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ. ಹಾಗೆ ನಮ್ಮ ಆತ್ಮವು ಕೂಡ ಅದಕ್ಕೆ ನಾವು ಉಸಿರಿನ ಜೊತೆಗೆ ಇದ್ದಾಗ ಅದನ್ನು ಕೂಡ ಬೆಳೆಯೋದಕ್ಕೆ ಶುರು ಆಗತ್ತೆ. ನಾವು ಇವಾಗ ಈ ಒಂದು ಜೀವಾತ್ಮ ಈ ಶರೀರದಲ್ಲಿ ಬಂದಿದೆ ಅಂದರೆ ಹೇಗೆ ಆ ಒಂದು ಬೀಜದಿಂದ ಅಷ್ಟೊಂದು ಗಿಡ ಮರಗಳು ಆಗಿ ಹೇಗೆ ಅದ್ರ ಜೊತೆಗೇ ಇದೆಯೋ, ಮತ್ತೆ ಆ ಬೆಳೆದಿರುವಂಥ ಮರನೂ ಕೂಡ ಅದ್ರ ಜೊತೆಗೇನೆ ಹೇಗಿದೆಯೋ, ನಾವು ಕೂಡ ಒಂದು ಬೀಜದಿಂದನೇ ಒಂದು ಪೂರ್ಣಾತ್ಮದಿಂದ ನಾವು ಇಲ್ಲಿ ಜೀವಾತ್ಮವಾಗಿ ಬಂದಿರೋದು. ನಮ್ಮನ್ನು ನೋಡಿ ಆ ಪೂರ್ಣಾತ್ಮನು ಕೂಡ ಖುಷಿ ಪಡಿತಾ ಇರುತ್ತೆ ನಾವು ಬೆಳೀತಾ ಇದ್ರೆ. ಅದಕ್ಕೆ ಎಲ್ಲವೂ ಕೂಡ ಸಹಜವಾಗಿಯೇ ಕಾಡಿನಲ್ಲಿ ಇರುವಂಥ ಕಾಡಿನಲ್ಲಿ ಏನು ಬೆಳೀತಾ ಇರುತ್ತೋ ಅದಕ್ಕೆ ಆಹಾರ ಯಾರು ಕೊಡ್ತಾರೆ? ಎಲ್ಲವೂ ಕೂಡ ಅದಷ್ಟಕ್ಕದೇ ಸಿಗ್ತಾ ಇರುತ್ತೆ ಸಮಯಕ್ಕೆ ಸರಿಯಾಗಿ. ನಾವು ಕೂಡ ಉಸಿರಿನ ಜೊತೆಗೆ ಇದ್ದಾಗ ನಮ್ಮ ಆತ್ಮಕ್ಕೆ ಸಮಯಕ್ಕೆ ಸರಿಯಾಗಿ ಎಲ್ಲವೂ ಕೂಡ ಸಿಗ್ತಾ ಇರುತ್ತೆ ಫ್ರೆಂಡ್ಸ್. ನಾವು ಏನು ಕಲ್ತ್ಕೊಂಡಿರ್ತೀವಿ ಅದನ್ನು ನಾವು ಬೇರೆಯವ್ರಿಗೂ ಕೂಡ ಹೇಳೋದ್ರಿಂದ ನಮಗೆ ನೆನಪಿನಲ್ಲೇನೆ ಇರುತ್ತೆ, ನಾವು ಮರೆಯೋದಿಲ್ಲ. ನಾವು ಕಲಿತಾ ನಾವು ಕಲಿಸ್ತಾನೆ ಇರಬೇಕು. ಆವಾಗ್ಲೇನೆ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂದರೆ ನಾವು ಏನು ಕಲ್ತ್ಕೊಂಡಿರ್ತೀವೋ ಅದು ನಮ್ಮ ಒಳಗಡೆನೆ ನಾವೇ ಅದನ್ನು ಇಟ್ಕೊಂಡು ಕೂತ್ಕೊಂಡ್ರೆ ಅದನ್ನು ನಾವು ಮರ್ತು ಬಿಡ್ತೀವಿ. ಆವಾಗ ಏನಾಗತ್ತೆ ಅಂದರೆ ನಮಗೆ ಅಹಂಕಾರ ಅನ್ನೋದು ಬಂದ್ಬಿಡತ್ತೆ. ನನಗೆ ಎಲ್ಲ ಗೊತ್ತು ಅನ್ನೋದು ಒಂದು ಅಹಂಕಾರ ಅನ್ನೋದು ನಮಗೆ ಬಂದ್ಬಿಡತ್ತೆ. ನಾವು ತಿಳ್ಕೊಂಡಿರೋದು ಬೇರೆಯವ್ರಿಗೂ ಕೂಡ ಕಲಿಸ್ತಾ ಇರಬೇಕು. ಬೇರೆಯವರಿಂದ ನೋಡಿ ಒಂದು ಜೀವವನ್ನು ನಾವು ಜೀವಿಸ್ತಾ ಇದ್ದೀವಿ ಅಂದರೆ ಇದಕ್ಕೆ ಸೃಷ್ಟಿಕರ್ತ ಇದ್ದಾನೆ. ನಮಗಿಂತ ಒಂದು ಜ್ಞಾನವನ್ನು ಹೆಚ್ಚಿನ ಒಂದು ಜ್ಞಾನವನ್ನು ಪಡ್ಕೊಂಡವ್ರು ಇದ್ದಾರೆ. ಅವರಿಂದ ಈ ಶರೀರ ಸೃಷ್ಟಿಯಾಗಿರೋದು, ಅವರಿಂದ ಈ ಜೀವಾತ್ಮ ಬಂದಿರೋದು, ಅವ್ರ ಮುಖಾಂತರ ನಾವು ಕಲ್ತ್ಕೊಳ್ತಾನೂ ಇರಬೇಕು. ಮತ್ತು ನಾವು ಕಲ್ತ್ಕೊಂಡಿರೋದು ಬೇರೆಯವ್ರಿಗೂ ಕೂಡ ನಾವು ಕಲಿಸ್ತಾ ಇರಬೇಕು. ಹೇಗೆ ಆ ಒಂದು ದೊಡ್ಡದಾಗಿರುವಂತಹ ಮರ, ಹಣ್ಣ ಕೊಡ್ತಾ ಇರುವಂತಹ ಮರ ಹೇಗೆ ಅದನ್ನ ನೋಡಿ ಖುಷಿ ಪಡ್ತಾ ಇರುತ್ತೋ, ನಾವು ಕೂಡ ಧ್ಯಾನವನ್ನ ಬೇರೆಯವ್ರಿಗೆ ಹೇಳ್ತಾ ಇದ್ರೆ ಅದು ಅವರು ಚೆನ್ನಾಗಿ ಬೆಳೀತಾ ಇರೋದು ನೋಡಿ ನಾವು ಕೂಡ ಖುಷಿ ಪಡ್ತಾ ಇರ್ತೀವಿ. ನಾವು
ಬೆಳೆದಿರೋದನ್ನು ನೋಡಿ ನಮಗೆ ಏನು ಈ ಸ್ಥಿತಿಗೆ ಕಾರಣ ಆಗಿದೆಯೋ ಆ ಪೂರ್ಣಾತ್ಮ ಅದು ಕೂಡ ಖುಷಿ ಪಡ್ತಾ ಇರತ್ತೆ. ಎಲ್ಲರೂ ಕೂಡ ಇಲ್ಲಿ ಖುಷಿ ಖುಷಿಯಾಗಿಯೇ ಇರ್ತೀವಿ, ಆನಂದವಾಗಿಯೇ ಇರ್ತೀವಿ, ಸಂತೃಪ್ತಿಯಿಂದ ನಾವು ಎಲ್ಲರೂ ಕೂಡ ಜೀವಿಸ್ತಾ ಇರ್ತೀವಿ. ಯಾರಿಗೂ ದುಃಖ ಅನ್ನೋದೇ ಇಲ್ಲ. ನಾವು ಧ್ಯಾನಕ್ಕೆ ಹೇಗೆ ಬಂದ್ವಿ ಮತ್ತೆ ಹೇಗೆ ಬೆಳೀತಾ ಇದ್ದೀವಿ? ನಾವು ಬೆಳೀತಾನೆ ಇರ್ತೀವಿ, ಧ್ಯಾನದಲ್ಲಿ ನಾವು ಬೆಳೀತಾನೆ ಇರ್ತೀವಿ. ನಮ್ಮ ಉಸಿರು ಎಂಬ ಗುರುವಿನ ಜೊತೆ ಇದ್ದಾಗ ಈ ಆತ್ಮ ಒಂದು ಬೆಳೀತಾನೆ ಇರತ್ತೆ, ಮುಂದೆ ದೊಡ್ಡದಾಗ್ತಾನೆ ಇರತ್ತೆ. ಇದು ದೊಡ್ಡದಾದ್ಮೇಲೆ ಏನು ಇದು ಹೇಗೆ ಬಂದಿದೆಯೋ ಅದನ್ನು ಮರ್ತು ಬಿಡತ್ತೆ. ಮತ್ತೆ ನೆನಪಿನಲ್ಲಿ ಇರಬೇಕು ಅಂದರೆ ಮತ್ತೆ ನಾವು ಧ್ಯಾನ ಪ್ರಚಾರನೂ ಕೂಡ ಅಲ್ಲಿ ಮಾಡಬೇಕು. ಮತ್ತೆ ಅವರ ಅನುಭವಗಳನ್ನೆಲ್ಲ ನಾವು ಕೇಳಬೇಕು. ಹೊಸಬ್ರಿಗೆ ಈ ರೀತಿ ಅನುಭವ ಆಗ್ತಾ ಇದ್ದೆ ಅಂತ ಅವರೆಲ್ಲ ಹೇಳ್ತಾ ಇರ್ತಾರಲ್ವ, ನನಗೂ ಹೀಗೆ ಆಗಿತ್ತು. ನಾವೆಲ್ಲ ಮರ್ತು ಬಿಟ್ಟಿರ್ತೀವಿ. ಅದು ಫಸ್ಟು ಸ್ಟಾರ್ಟಿಂಗ್ನಲ್ಲಿ ಏನಾಗಿರತ್ತೆ ಎಲ್ಲವೂ ಕೂಡ ಮರ್ತು ಬಿಟ್ಟಿರ್ತೀವಿ. ಅದು ಯಾವತ್ತೂ ಕೂಡ ನಾವು ಮರಿಬಾರ್ದು. ನಾವು ಮರಿಬಾರ್ದು ಅಂದರೆ ನಾವು ಧ್ಯಾನ ಪ್ರಚಾರನೂ ಕೂಡ ಇಲ್ಲಿ ಮಾಡಬೇಕು. ಇಲ್ಲಾಂದ್ರೆ ಮರ್ತು ಬಿಡ್ತೀವಿ. ನಾವು ಆಗಿರೋದನ್ನೆಲ್ಲ ಮರ್ತು ಬಿಡ್ತೀವಿ. ಮುಂದೆ ಹೋಗ್ತಾನೆ ಇರ್ತೀವಿ. ನಾವು ಯಾವುದು ಕೂಡ ಮರಿಬಾರ್ದು ಅಂದರೆ ನಮ್ಮ ಉಸಿರಿನ ಜೊತೆಗಿದ್ದು ನಾವು ಕೂಡ ಬೆಳೀತಾ ಇರಬೇಕು. ಮತ್ತೆ ಬೇರೆಯವ್ರಿಗೂ ಕೂಡ ಇದನ್ನು ಹೇಳ್ತಾ ಇರಬೇಕು. ಅವರು ಕೂಡ ಹೊಸ ಮೊದಲು ಯಾವ ರೀತಿ ಅವ್ರಿಗೆ ಅನುಭವ ಆಗತ್ತೆ ಅಂತೇಳಿ ಅವ್ರ ಮುಖಾಂತರನೂ ಕೂಡ ನಾವು ಕೇಳ್ತಾ ಇರಬೇಕು. ಪ್ರತಿಯೊಬ್ಬರ ಅನುಭವನೂ ಕೂಡ ಪತ್ರಿಕೆಯವ್ರು ನೋಡಿ ಎಷ್ಟೊಂದು ಸಹನೆ, ಎಲ್ಲ ತಿಳಿದಿದ್ರೂ ಕೂಡ ಅವ್ರಿಗೆ ಎಷ್ಟೊಂದು ಸಹನೆಯಿಂದ ಗಂಟೆಗಟ್ಟಲೆ ಅವರು ಕೇಳ್ಕೊಳ್ತಾ ಕೂತ್ಕೊಳ್ತಾರೆ. ಅವ್ರಿಗೇನು ಗೊತ್ತಿಲ್ವೇನು, ಎಲ್ಲ ಗೊತ್ತಿದೆ, ಆದರೂ ಕೂಡ ಕೇಳ್ತಾ ಇರ್ತಾರವರು. ಸುಮ್ಮನೆ ಕೇಳ್ತಾ ಇರ್ತಾರೆ. ಮತ್ತೆ ಅಲ್ಲಿ ಸರಿ ತಪ್ಪು ಅಂತೇಳಿ ಏನು ಕೂಡ ಅವರು ಹೇಳೋದಿಲ್ಲ. ಯಾಕೆಂದ್ರೆ ಧ್ಯಾನ ಮಾಡ್ತಾ ಮಾಡ್ತಾ ತಪ್ಪನ್ನ ಸರಿ ಮಾಡ್ಕೊಳ್ತಾರೆ ಅಂತೇಳಿ ಅವ್ರಿಗೆ ಗೊತ್ತು. ಯಾಕೆ ಅವರು ಆ ರೀತಿ ಮಾಡ್ತಾ ಇದ್ದಾರೆ? ಅಂತ ಮಹಾಶಕ್ತಿನೇ ಅಂತ ಒಂದು ಸಾಧನೆ ಇಂದ ಮುಂದೆ ಹೋಗ್ತಾ ಇದ್ದಾರೆ ಅಂದ್ರೆ ಮತ್ತೆ ನಾವು ಯಾಕೆ ಅದನ್ನ ಮಾಡಬಾರ್ದು? ಅವ್ರದನ್ನು ನೋಡಿ ನಾವು ಕಲಿಬೇಕು. ಒಂದು ಗಿಡ ಒಂದು ಮರವಾಗಿ ಹಣ್ಣು ಕೊಡ್ತಾ ಇದೆ. ಆ ಗಿಡ ಅದ ಮರಕ್ಕೆ ನೋಡುತ್ತೆ, ಓಹೋ ನಾನು ಕೂಡ ಇದೇ ರೀತಿನೇ ಬೆಳೆಯೋದಕ್ಕೆ ನನಗೂ ಕೂಡ ಸಾಧ್ಯ ಇದೆ. ಅಷ್ಟು ದೊಡ್ಡದಾಗಿ ಆ ಮರ ಬೆಳೆದಿದೆ, ಎಷ್ಟು ಚೆನ್ನಾಗಿ ಎಲ್ರಿಗೂ ಕೂಡ ಹಣ್ಣು ಕೊಡ್ತಾ ಇದೆ. ನನಗೂ ಕೂಡ ಅದು ಸಾಧ್ಯ ಇದೆ ಅಂತೇಳಿ ಆ ಮರ, ಪುಟ್ಟ ಮರ ಆ ದೊಡ್ಡ ಮರಕ್ಕೆ ನೋಡಿ ಅದನ್ನ ನನಗೂ ಕೂಡ ಸಾಧ್ಯ ಇದೆ ಅಂತೇಳಿ ಅದು ಅನ್ಕೊಳ್ತಾ ಇರತ್ತೆ. ಒಂದಿನ ಅದು ಕೂಡ ಹಣ್ಣು ಕೊಡೋದಕ್ಕೆ ಶುರು ಮಾಡುತ್ತೆ. ಯಾಕೆ ಅವಾಗವಾಗ ಅಂತ ಒಂದು ಮಹಾಶಕ್ತಿಗಳು ಈ ಭೂಮಿ ಮೇಲೆ ಬಂದು ಜನ್ಮ ತಾಳ್ತಾರೆ ಅಂದರೆ ನಾವುಗಳನ್ನು ನೋಡಿ ಅವ್ರನ್ನ ನೋಡಿ ನಾವು ಕಲ್ತ್ಕೊಳ್ಳೋದಕ್ಕೋಸ್ಕರ, ನಮಗೂ ಕೂಡ ಸಾಧ್ಯ ಇದೆ ಅಂತ ಒಂದು ಸ್ಥಿತಿಯಲ್ಲಿ ನಾವು ಕೂಡ ಆ ಒಂದು ಸ್ಥಿತಿಯಲ್ಲಿ ನಾವು ಕೂಡ ಬೆಳಿಬಹುದು ಅಂಥೇಳಿ. ಆ ಒಂದು ಮಹಾಶಕ್ತಿಯಿಂದನೇ ನಾವು ಬಂದಿರೋದು. ಹೌದು, ಆ ಒಂದು ಮಹಾಶಕ್ತಿ
ಯಾವತ್ತೂ ಕೂಡ ನಮಗೆ ಬಿಟ್ಟಿರೋದಿಲ್ಲ. ನಮ್ಮ ಜೊತೆಗಿದ್ದು ಕಲಿಸ್ತಾನೆ ಇರತ್ತೆ, ಮುಂದೆ ಕರ್ಕೊಂಡು ಹೋಗ್ತಾನೆ ಇರತ್ತೆ. ಹೀಗೆ ಒಂದು ಆತ್ಮ, ಬೀಜವಾಗಿ ಬಂದಂತಹ ಒಂದು ಆತ್ಮ, ಅದನ್ನು ಕೂಡ ಯಾವ ರೀತಿ ಆ ಒಂದು ಕಾಳು ಒಡೆಯುತ್ತೋ, ನಾವು ಧ್ಯಾನಕ್ಕೆ ಬಂದಾಗ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಈ ಆತ್ಮ ಸಾಧನೆ ಮಾಡ್ತಾ ಇದ್ರೆ, ಈ ಶರೀರದ ಸಾಧನೆ ಮಾಡ್ತಾ ಇದ್ರೆ, ಅವಾಗ ನಮ್ಮ ಆತ್ಮ ಮೊಳಕೆಯನ್ನು ಒಡೆಯುತ್ತೆ. ಆಗ ಶುರುವಾಗತ್ತೆ ಬೆಳೆಯೋದಿಕ್ಕೆ. ಇಷ್ಟು ದಿನ ಏನು ಮಾಡಿದ್ವಿ? ಬೀಜ ಒಂದು ಕಡೆ, ನೀರು ಒಂದು ಕಡೆ, ಮಣ್ಣು ಒಂದು ಕಡೆ. ಯಾಕೆಂದ್ರೆ ಏನು ಕೂಡ ಕೊಟ್ಟಿಲ್ಲ. ನಮ್ಮ ಮನೆಯಲ್ಲಿ ಒಂದು ಕಾಳುಗಳು ತಗೊಂಡು ಬಂದಿರ್ತೀವಿ, ಒಂದು ಕಡೆ ಇಟ್ಬಿಟ್ರೆ ಅದು ಏನಾದರೂ ಮೊಳಕೆ ಒಡೆಯುತ್ತೇನದು? ಹಾಗೆ ಬೀಜವಾಗಿನೇ ಇರುತ್ತೆ, ಕಾಳಾಗಿನೇ ಇರುತ್ತೆ ಅದು. ಆ ಕಾಳುಗಳನ್ನೆಲ್ಲ ಮಣ್ಣಿನಲ್ಲಿ ಬಿತ್ತನೆ ಮಾಡಿದರೆ ಅವಾಗ ಅದು ಬೆಳೆಯುತ್ತೆ, ನೀರು ಹಾಕಿದರೆ ಬೆಳೆಯುತ್ತೆ. ಹಾಗೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ನಾವು ಕೂಡಿದ್ದಾಗ ಆ ಆತ್ಮ ಬೀಜವಾಗಿರೋದು ಅದು ಮೊಳಕೆ ಬರುತ್ತೆ. ಭೂಮಿಯಲ್ಲಿ ಎಷ್ಟೋ ಆತ್ಮಗಳನ್ನು ಜೀವಿಸೋದಕ್ಕೆ ಬಂದಂತಹ ಒಂದು ಆತ್ಮಗಳನ್ನು ನಮ್ಮ ಹಾಗೇನೆ ಅವರು ಕೂಡ ನರರಿಂದ ಜೀವಿಸ್ತಾ ಇರೋರು ನಾರಾಯಣರಾಗಿದ್ದಾರೆ, ಮಾನವರಿಂದ ಮಾಧವರಾಗಿದ್ದಾರೆ. ಅವ್ರಿಗಾಗಿದೆ ಅಂದರೆ ನಮ್ಗೆ ಯಾಕೆ ಆಗೋದಿಲ್ಲ? ನಮಗೂ ಕೂಡ ಅದು ಸಾಧ್ಯ ಇದೆ. ನಾವು ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ ನಾವು ಬೆಳೀತಾ ಬೆಳೀತಾ ನಾವು ಸುಮ್ಮನೆ ಇರೋದಿಲ್ಲ. ಅವರು ಹೇಗಾಗಿದ್ದಾರೆ, ಅವರು ಈ ಒಂದು ಆತ್ಮಕ್ಕೆ ಯಾವ ರೀತಿ ಸೃಷ್ಟಿಯನ್ನು ಮಾಡಿದ್ದಾರೆ, ಹೇಗೆ ಸೃಷ್ಟಿಕರ್ತರಾಗಿದ್ದಾರೆ, ಈ ಒಂದು ನಾನು ಏನಿಲ್ಲಿ ಜೀವಿಸ್ತಾ ಇದ್ದೀನಿ, ಅವರು ನನಗೆ ಯಾವ ರೀತಿ ಸೃಷ್ಟಿ ಮಾಡಿದರು, ಹೇಗೆ ಶರೀರವನ್ನು ಸೃಷ್ಟಿ ಮಾಡಿದ್ರು, ಹೇಗೆ ಇದರಲ್ಲಿ ಜೀವವನ್ನು ತುಂಬಿದ್ರು. ನಾನು ಕೂಡ ಅದನ್ನು ಕಲ್ತ್ಕೋಬೇಕು. ಯಾವಾಗ ನಮಗೆ ತಪ್ಪನೆ ಬರುತ್ತೆ, ನಾನು ಕೂಡ ಹಣ್ಣುಗಳನ್ನು ಕೊಡಬೇಕು ಅಂಥೇಳಿ ಆ ಒಂದು ಪುಟ್ಟ ಗಿಡಕ್ಕೆ ಯಾವ ರೀತಿ ಆ ಮರವನ್ನು ನೋಡಿ ಆ ತಪ್ಪನೆ ಶುರುವಾಗುತ್ತೋ, ಹೇಗೆ ಅದನ್ನು ಕೂಡ ತುಂಬ ದೊಡ್ಡದಾಗಿ ಮರವಾಗಿ ಹಣ್ಣಾಗಿ ಕೊಡೋದನ್ನು ಶುರು ಮಾಡುತ್ತೋ, ಹಾಗೆ ಪ್ರತಿಯೊಂದು ಕೂಡ ಜೀವನೂ ಕೂಡ ಇಲ್ಲಿ ಬಂದಿರೋದು ಉಸಿರಿನ ಜೊತೆಗಿದ್ದಾಗ ಈ ಆತ್ಮ ಬೆಳೀತಾ ಬೆಳೀತಾ ಬೆಳೀತಾ, ಓ ನನಗೆ ಸೃಷ್ಟಿ ಮಾಡಿದವ್ರು ಯಾರು, ಈ ಒಂದು ಶರೀರವನ್ನು ಸೃಷ್ಟಿ ಮಾಡಿದವ್ರು ಯಾರು, ಈ ಶರೀರದಲ್ಲಿ ಜೀವ ತುಂಬಿದ್ದವ್ರು ಯಾರು, ಅವ್ರ ಹತ್ರನೇ ಹೋಗಿ ನಾನು ಕಲ್ತ್ಕೋಬೇಕು. ನಾನು ಕೂಡ ಅವ್ರ ಹಾಗೆ ಆಗಬೇಕು. ನಾನು ಕೂಡ ಒಂದು ಸೃಷ್ಟಿಕರ್ತ ಆಗಬೇಕು. ನಾನು ಕೂಡ ಎಷ್ಟೋ ಶರೀರವನ್ನು ಸೃಷ್ಟಿ ಮಾಡಬೇಕು, ಎಷ್ಟೋ ಶರೀರದಲ್ಲಿ ಜೀವವನ್ನು ತುಂಬಬೇಕು. ಆ ಒಂದು ಆತ್ಮಗಳನ್ನು ಸೃಷ್ಟಿ ಮಾಡುವಂಥ ಸೃಷ್ಟಿಕರ್ತನ ನಾನಾಗಬೇಕು ಅಂಥೇಳಿ ಪ್ರತಿಯೊಂದು ಆತ್ಮಕ್ಕೂ ಕೂಡ ತಪನೆ ಇರುತ್ತೆ. ಯಾವಾಗ ಆ ತಪನೆ ಬರುತ್ತೆ ಅಂದರೆ
ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ ಎಲ್ಲ ಜ್ಞಾನವನ್ನು ಕೂಡ ಪಡ್ಕೊಳ್ತಾ ಇರತ್ತೆ. ಆಗ ಮೆಲ್ಲನೆ ಈ ಆತ್ಮ ಈ ಶರೀರದಿಂದ ಬಿಡುಗಡೆ ಆಗತ್ತೆ, ಹೊರಗಡೆ ಬರುತ್ತೆ. ಎಲ್ಲ ಕೂಡ ನೋಡ್ತಾ ಇರತ್ತೆ. ನಮ್ಮ ಸುತ್ತಮುತ್ತಲು ಕೂಡ ಎಲ್ಲವನ್ನು ಕೂಡ ಫಸ್ಟು ಆ ಕಡೆ ಈ ಕಡೆ ನಮ್ಮ ಸುತ್ತಮುತ್ತಲೇ ಓಡಾಡೋದನ್ನ ಕಲ್ತ್ಕೊಳ್ಳತ್ತೆ. ಫಸ್ಟು ಹೊರಗಡೆ ಬರೋದನ್ನ ಕಲ್ತ್ಕೊಳ್ಳತ್ತೆ. ಆಗ ಈ ಆತ್ಮಕ್ಕೆ ಗೊತ್ತಾಗತ್ತೆ, ಓ ನಾನು ಎಲ್ಲ ಕಡೆನೂ ಓಡಾಡ್ತಾ ಇದ್ದೀನಿ, ಎಲ್ಲ ಕಡೆನೂ ನೋಡ್ತಾ ಇದ್ದೀನಿ, ಎಲ್ಲ ಕಡೆನೂ ನಾನು ಶರೀರದಲ್ಲೇ ಇದ್ಕೊಂಡೇನೆ ಎಲ್ಲ ಕೂಡ ಸುತ್ತಾ ಇದ್ದೀನಿ. ಈ ಒಂದು ಸೂಕ್ಷ್ಮತೆ ಸ್ವಲ್ಪ ಆಗಿ ಗೊತ್ತಾಗತ್ತೆ. ಹಾಗೆ ಹೋಗ್ತಾ 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 ನೋಡೋಣ ಇನ್ನೂ ಏನಿದೆಯೋ ಇನ್ನೂ ಏನಿದೆಯೋ ಇನ್ನೂ ಏನಿದೆಯೋ ಅಂತೇಳಿ ಹುಡುಕ್ತಾ 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 ಹೋಗ್ತಾ ಇರತ್ತೆ. ಆಗ ಒಂದಿನ ಅದಕ್ಕೆ ಸಿಗತ್ತೆ. ಯಾರು ಈ ಒಂದು ಶರೀರವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ, ಹೇಗೆ ಸೃಷ್ಟಿ ಮಾಡ್ತಾ ಇದ್ದಾರೆ, ಹೇಗೆ ಇದಕ್ಕೆ ಯಾವ ರೀತಿ ಜೀವವನ್ನು ತುಂಬ್ತಾ ಇದ್ದಾರೆ, ಆಗದು ನೋಡತ್ತೆ. ನೋಡಿದ್ಮೇಲೆ ಅದು ಬಿಡೋದಿಲ್ಲ. ಪದೇ ಪದೇ ಹೋಗ್ತಾನೆ ಇರತ್ತೆ, ಪದೇ ಪದೇ ಹೋಗ್ತಾನೆ ಇರತ್ತೆ, ಪದೇ ಪದೇ ಹೋಗ್ತಾನೆ ಇರತ್ತೆ. ಆ ಜಾಗಕ್ಕೆ ಕಲ್ತ್ಕೊಳ್ತಾ ಸುಮ್ಮನೆ ನೋಡ್ತಾ ಇರತ್ತೆ ಫಸ್ಟು. ಸುಮ್ಮನೆ ನೋಡ್ತಾ 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 ಆಮೇಲೆ ಅದಕ್ಕೆ ಏನಾಗತ್ತೆ ಅಂದರೆ ಒಂದು ಜ್ಞಾನ ಬರುತ್ತೆ. ನಾನು ಈ ಶರೀರದಲ್ಲಿ ಈ ಭೂಮಿ ಮೇಲೆ ಇದ್ದೀನಿ, ಈ ಭೂಮಿ ಮೇಲೆ ಇದ್ದಾಗಲೇ ನಾನು ಮಾಧವ ಆಗಬೇಕು, ಭಗವಂತನಾಗಬೇಕು, ಭಗವಂತನ ಹಾಗೆ ನಾನು ಜೀವಿಸಬೇಕು. ಈ ಮಾನವ ಶರೀರದಲ್ಲೇ ನಾನು ಭಗವಂತನಾಗಿ ಜೀವಿಸಿದ ಮೇಲೆ ಭಗವಂತನಾಗಿ ಇಲ್ಲಿ ಏನು ಜೀವಿಸ್ತಾ ಇರ್ತೀನಿ ಆ ಶಕ್ತಿ ನನಗೆ ಇನ್ನೂ ಹೆಚ್ಚು ಆಗ್ತಾ ಇದ್ರೆ ನಾನು ಯಾವ ರೀತಿ ನೋಡ್ಕೊಳ್ತಾ ಇರ್ತೀನಿ, ಈ ಭೂಮಿಯಲ್ಲಿ ಇದ್ಕೊಂಡೇನೆ ನಾನು ಯಾವ ರೀತಿ ಜೀವಿಸ್ತಾ ಇರ್ತೀನಿ, ಅದು ಎಲ್ಲವೂ ಕೂಡ ಸಂಬಂಧಪಟ್ಟಿರತ್ತೆ. ನಾನು ಸರಿಯಾಗಿ ಜೀವಿಸಬೇಕು, ಒಂದು ಆತ್ಮದ ಸ್ಥಿತಿಯಲ್ಲಿ ನಾನು ಜೀವಿಸಬೇಕು, ಆಗ ನಾನು ಸೃಷ್ಟಿಕರ್ತ ಆಗೋದಕ್ಕೆ ಸಾಧ್ಯ ಆಗತ್ತೆ ಅಂತೇಳಿ ಈ ಆತ್ಮ ತಿಳ್ಕೊಳ್ಳತ್ತೆ. ಒಂದು ಸೃಷ್ಟಿಕರ್ತನೂ ಕೂಡ ನಮಗೆಲ್ಲ ಇಲ್ಲಿ ಸೃಷ್ಟಿ ಮಾಡಿದ್ದಾನೆ ಅಂದರೆ ಆ ಸೃಷ್ಟಿಕರ್ತನೂ ಕೂಡ ನಮ್ಮಿಂದ ಕಲಿತಾ ಇರ್ತಾನೆ. ಹೇಗೆ ಆ ಹಣ್ಣು ಕೊಡ್ತಾ ಇರುವಂಥ ಮರವನ್ನು ಹೇಗೆ ಅದು ಅಂದ್ಕೊಳ್ಳುತ್ತೋ, ಓ ನಾನು ಕೂಡ ಹೀಗೆ ಆಗಿದ್ದೆ, ಬೀಜವಾಗಿದ್ದೆ, ಸಸಿಯಾಗಿದ್ದೀನಿ, ಗಿಡವಾಗಿದ್ದೀನಿ, ಇವಾಗ ಮರವಾಗಿದ್ದೀನಿ, ಹಣ್ಣಾಗಿ ನಾನು ಎಲ್ರಿಗೂ ಕೂಡ ಫಲ ಕೊಡ್ತಾ ಇದ್ದೀನಿ, ಅಹಂಕಾರ ನಾನು ಪಡಬಾರ್ದು, ನಾನು ಕೂಡ ಅದೇ ಸ್ಥಿತಿಯಲ್ಲೇ ನಾನು ಈ ಸ್ಥಿತಿಗೆ ಬಂದಿದ್ದೀನಿ ಅಂಥೇಳಿ. ಹಾಗೆ ನಮಗೆ ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತರು ಕೂಡ ನಮ್ಮನ್ನು ನೋಡಿ ಕಲಿತಾ ಇರ್ತಾರೆ. ನಾನು ಕೂಡ ಅದೇ ಪರಿಸ್ಥಿತಿಯಲ್ಲೇ ನಾನು ಈ ಸ್ಥಿತಿಗೆ ಬಂದಿದ್ದೀನಿ ಅಂತೇಳಿ. ಅದಕ್ಕೆ ಎಲ್ರಿಗೂ ಒಂದು ಗ್ಯಾರಂಟಿ, ಭಗವಂತನ ಮುಂದೆ ನಿಂತ್ಕೊಂಡು ಕೈ ಜೋಡಿಸಿ ನನ್ನನ್ನು ಕ್ಷಮಿಸ್ಬಿಡಪ್ಪ, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಏನೋ ಈ ಕಷ್ಟ ನನಗೆ ಕೊಡಬೇಡ, ನನಗೆ ಕ್ಷಮಿಸ್ಬಿಡು ಅಂಥೇಳಿ ಅಷ್ಟು ಧೈರ್ಯವಾಗಿ ಕೇಳ್ತಾರೆ. ಯಾಕೆ ಕೇಳ್ತಾರೆ? ಆ ಭಗವಂತ ಎಲ್ರನ್ನೂ ಕೂಡ ಕ್ಷಮಿಸತ್ತೆ ಅಂತೇಳಿ. ಮಾಡೋ ತಪ್ಪನ್ನೆಲ್ಲ ಮಾಡಿ ಕ್ಷಮೆ ಕೇಳೋದಲ್ಲ. ನಾವು ತಪ್ಪನ್ನ ಮಾಡ್ತಾ ಇದ್ದೀವಿ ಅಂಥೇಳಿ ನಮಗೆ ಅರಿವಿಗೆ ಬಂದ ಮೇಲೆ ಅದನ್ನು ನಾವು ಸರಿ ಮಾಡ್ಕೋಬೇಕು. ಆಗ ನಾವು ಭಗವಂತನಿಗೆ ಇಷ್ಟ ಆಗ್ತೀವಿ. ಆ ಭಗವಂತ ನಮಗೆ ಯಾಕೆ ತಪ್ಪು ಕೆಲಸವನ್ನು ಮಾಡಿದ್ರೂ ಕೂಡ ಸರಿ ಮಾಡ್ಕೊಳ್ತಾ ಇದ್ದಾಗ ಕ್ಷಮೆಯನ್ನು ಕೇಳಿ ಮತ್ತೆ ಯಾಕೆ ಮುಂದೆ ಕರ್ಕೊಂಡೋಗ್ತಾರೆ ಅಂದರೆ ಆ ಒಂದು ಸೃಷ್ಟಿಕರ್ತನಿಗೆ ಗೊತ್ತು
ನಾನು ಅದೇ ಸ್ಥಿತಿಯಲ್ಲೇನೆ ನಾನು ಈ ಸ್ಥಿತಿಗೆ ಬಂದಿದ್ದೀನಿ ಅಂಥೇಳಿ ನಮ್ಮನ್ನ ನೋಡ್ತಾ ಇರತ್ತೆ. ಅದನ್ನು ಕೂಡ ಕಲಿತಾ ಇರತ್ತೆ, ಮರೆಯೋದಿಲ್ಲ. ನಮ್ಮನ್ನ ನೋಡ್ಕೊಳ್ತಾನೆ ಅವು ಕೂಡ ಇನ್ನು ಮುಂದೆ ಹೋಗ್ತಾ ಇರುತ್ತಾರೆ. ಸೃಷ್ಟಿಕರ್ತರು ಕೂಡ ಅಲ್ಲಿ ನಿಂತ್ಕೊಳ್ಳೋದಿಲ್ಲ, ಮತ್ತೆ ಇಲ್ಲಿನೂ ಕೂಡ ಅವ್ರು ನೋಡ್ಕೊಳ್ತಾ ಇರ್ತಾರೆ. ಎರಡು ಕಡೆನೂ ಕೂಡ ಎಲ್ಲ ಕಡೆನೂ ಕೂಡ ಅವ್ರಿಗೆ ಕೆಲಸ ಇರತ್ತೆ. ಎಷ್ಟೊಂದು ಅದ್ಭುತ ನಾವು ನೋಡ್ಬೇಕು. ಮೂರನೇ ಕಣ್ಣು ಓಪನ್ ಮಾಡ್ಕೋಬೇಕು ನಾವು. ಎಷ್ಟೊಂದು ಅದ್ಭುತವಾದ ಮೇಲಿನ ಲೋಕ, ಈ ಭೂಲೋಕ, ಎಲ್ಲಾ ಲೋಕಗಳನ್ನು ಕೂಡ ಅದ್ಭುತವಾದಂತಹ ಸುಂದರ. ಅಲ್ಲಿ ಹೋದ್ರೆ ಅಲ್ಲಿನೂ ಕೂಡ ಆನಂದ, ಈ ಭೂಲೋಕದಲ್ಲಿ ಇದ್ರೂ ಕೂಡ ಇಲ್ಲಿನೂ ಕೂಡ ಆನಂದ. ಎಲ್ಲಾ ಕೂಡ ಸ್ವರ್ಗನೇ ಧ್ಯಾನ ಮಾಡೋರ್ಗೆ. ಅಲ್ಲಿನೂ ಸ್ವರ್ಗ, ಇಲ್ಲಿನೂ ಸ್ವರ್ಗ. ಇಲ್ಲಿ ಏನ್ ಸ್ವರ್ಗವನ್ನ ನಾವು ಸೃಷ್ಟಿ ಮಾಡ್ಕೊಂಡಿದ್ವಿ, ಆ ಸ್ವರ್ಗನೇ ಈ ಸ್ವರ್ಗನೇ ಇದೆ. ನಾವು ಅಲ್ಲಿ ಏನ್ ನೋಡ್ಕೊಳ್ತಾ ಇದ್ದೀವಿ, ಆ ಸ್ವರ್ಗನೇ ನಾವು ಇಲ್ಲಿ ಸೃಷ್ಟಿ ಮಾಡ್ಕೊಳ್ತೀವಿ. ಎಷ್ಟೊಂದು ವೈಭೋಗ ಭಗವಂತ ನಮ್ಗೆ ಎಷ್ಟೊಂದು ಸುಂದರವಾದಂತಹ ಜೀವನವನ್ನ ಕೊಟ್ಬಿಟ್ಟಿದ್ದಾನೆ. ಮತ್ತೆ ನಾವು ಇಲ್ಲಿ ದುಃಖದಿಂದ ನಾವು ಜೀವಿಸ್ತಾ ಇದ್ದೀವಿ. ನೋಡಿ, ಅಂತ ಒಂದು ನಮ್ಗೆ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನೇ ನಮ್ಮನ್ನ ನೋಡಿ ಯಾವುದು ಕೂಡ ಮರಿಬಾರ್ದು ಅಂತೇಳಿ ನಮ್ಮನ್ನ ನೋಡಿ ನಾನು ಕೂಡ ಅದೇ ರೀತಿ ಪದೇ ಪದೇ ನೆನಪು ಮಾಡ್ಕೊಳ್ತಾ ಇರತ್ತೆ. ಅವರು ಸೃಷ್ಟಿಕರ್ತರು ಆದ್ರೂ ಕೂಡ ನಮಗ್ ಬಿಟ್ಟು ಏನೋ ಅವ್ರಿಗೆ ಶರೀರವನ್ನ ಸೃಷ್ಟಿ ಮಾಡಿ ಜೀವ ತುಂಬಿ ಕಳಿಸ್ಬಿಟ್ಟಿದ್ದೀನಿ, ನನ್ನ ಕೆಲಸ ಆಯ್ತು ಅಂತ ಹೇಳಿ ಅವ್ರು ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ಪದೇ ಪದೇ ನಮ್ಮನ್ನು ನೋಡ್ತಾ ಅವರು ಕೂಡ ಕಲಿತಾ ಇರ್ತಾರೆ, ನಮ್ಮನ್ನು ಕೂಡ ನೋಡ್ಕೊಳ್ತಾ ಇರ್ತಾರೆ. ಮತ್ತೆ ಮುಂದೆ ಕೂಡ ಅವ್ರು ಹೋಗ್ತಾ ಇರ್ತಾರೆ. ನಾವು ಕೂಡ ಹಾಗೆ ಮಾಡಬೇಕು. ನಾವು ಧ್ಯಾನ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಧ್ಯಾನ ಮಾಡಿ ಎಲ್ಲ ಸುಮ್ಮನೆ ಇರೋದಲ್ಲ. ಧ್ಯಾನ ಪ್ರಚಾರನೂ ಕೂಡ ನಾವು ಮಾಡಬೇಕು. ಆಗ ನಾವು ಎಲ್ಲಿಂದ ಹೇಗೆ ಹೋದ್ವಿ ಅಂತೇಳಿ ಪ್ರತಿಯೊಬ್ಬರ ಒಂದು ಅನುಭವವನ್ನ ನಾವು ತಿಳ್ಕೊಳ್ತಾ ಇರುವಾಗ ನಾವು ಕೂಡ ಮರೆಯೋದಿಲ್ಲ, ನಾನು ಕೂಡ ಅಲ್ಲಿಂದಾನೇ ಬಂದೆ ಅಂತೇಳಿ. ನಮ್ಗೆ ಅವಾಗ ಅಹಂಕಾರ ಅನ್ನೋದಿರೋದಿಲ್ಲ. ಎಷ್ಟೋ ಜನ ಧ್ಯಾನಕ್ಕೆ ಬಂದ್ಮೇಲೆ ಸ್ವಲ್ಪ ಒಂದು ಜ್ಞಾನ ಪಡ್ಕೊಂಡ್ರೆ ಆಯ್ತು, ಅಹಂಕಾರ ಅನ್ನೋದು ಬಂದ್ಬಿಡತ್ತೆ. ಆ ಅಹಂಕಾರನೇ ಮತ್ತೆ ನಮ್ಗೆ ಅದು ಕೆಳಗೆ ಹಾಕಿ ಮುಂದೆ ಎದ್ದೇಳೋದಕ್ಕೆ ಕೊಡೋದಿಲ್ಲ, ಆ ರೀತಿ ಮಾಡಿಬಿಡತ್ತೆ. ಅಹಂಕಾರ ಅನ್ನೋದು ನಾವು ಎಷ್ಟೇ ಒಂದು ಉತ್ತಮ ಸ್ಥಿತಿಗೆ ಹೋದ್ರೂ ಕೂಡ ಅಹಂಕಾರ ಅನ್ನೋದು ನಮಗೆ ಬರಬಾರ್ದು. ಆ ರೀತಿ ನಾವು ನೋಡ್ಕೋಬೇಕು. ಒಂದು ಬೀಜ ಒಂದು ಸಸಿಯಾಗಿ ಮರವಾಗಿ ಅದು ಹಣ್ಣಾಗಿ ಎಷ್ಟೋ ಹಣ್ಣುಗಳಿಂದ ಬೀಜವನ್ನು ಮತ್ತೆ ಅದನ್ನು ಕೆಳಗಡೆ ಮತ್ತೆ ಎಷ್ಟೋ ನೆಲದಲ್ಲಿ ಆ ಬೀಜಗಳು ಬಿದ್ದು ಎಷ್ಟೋ ಮತ್ತೆ ಸಸಿ ಗಿಡ ಮರವಾಗಿ ಒಂದು ದೊಡ್ಡವಾದಂತಹ ಒಂದು ಸುಂದರವಾದಂತಹ ಅಲ್ಲಿ ಒಂದು ದಟ್ಟವಾದಂತಹ ಕಾಡು ಅಲ್ಲಿ ಸೃಷ್ಟಿಯಾಗಿದೆ. ಅಂದರೆ ನಾವು ಕೂಡ ಈ ಒಂದು ಪ್ರಪಂಚ ಸೃಷ್ಟಿಯಾಗಿದೆ ಅಂದರೆ ಹೀಗೇನೆ ಇದನ್ನು ಕೂಡ ಸೃಷ್ಟಿಯಾಗಿರೋದು. ನಾವು ಪ್ರತಿದಿನನೂ ಕೂಡ ಒಂದು ಅದ್ಭುತವಾದಂಥ ವಿಷಯಗಳನ್ನು ತಿಳ್ಕೊಳ್ತಾನೆ ಇರಬೇಕು. ಅದ್ಭುತವಾದಂಥ ವಿಷಯಗಳನ್ನು ತಿಳಿಸ್ತಾನೆ ಇರಬೇಕು. ಇದು ಸ್ಪಿರಿಚುಯಾಲಿಟಿ ಅಂದರೆ, ಆಧ್ಯಾತ್ಮಿಕ ಅಂದರೆ ಆತ್ಮದ ಪ್ರಯಾಣ. ನಾವೆಲ್ಲೂ ಕೂಡ ನಿಂತ್ಕೋಬಾರ್ದು, ಪ್ರಯಾಣ ಮಾಡ್ತಾನೆ ಇರಬೇಕು.
ಅದ್ಭುತವಾದಂಥ ವಿಷಯಗಳನ್ನು ನಾವು ತಿಳಿತಾ ಇರಬೇಕು ಮತ್ತು ತಿಳಿಸ್ತಾ ಇರಬೇಕು. ಆವಾಗಲೇ ನಮ್ಮ ಆತ್ಮ ಪ್ರಯಾಣ ಮಾಡ್ತಾ ಇರತ್ತೆ, ಎಲ್ಲೂ ಕೂಡ ನಿಂತ್ಕೊಳ್ಳೋದಿಲ್ಲ. ಕಲಿತಾ ಇರತ್ತೆ, ಕಲಿಸ್ತಾ ಇರತ್ತೆ, ಕಲಿತಾ ಇರತ್ತೆ, ಕಲಿಸ್ತಾ ಇರತ್ತೆ. ಯಾರು ಈ ರೀತಿ ಸಾಧನೆಯನ್ನ ಮಾಡಿ ಕಲಿತಾ ಇರ್ತಾರೋ ಕಲಿಸ್ತಾ ಇರ್ತಾರೋ ಅವ್ರಿಗೆ ದುಃಖ ಬಾಂದ್ರೂ ಕೂಡ ಬರೋದಿಲ್ಲ, ಕಾಯಿಲೆ ಬಾಂದ್ರೂ ಕೂಡ ಬರೋದಿಲ್ಲ ಅವ್ರಿಗೆ. ಯಾಕೆಂದ್ರೆ ಇದು ಸೃಷ್ಟಿಯ ನೇಮ. ನಾವು ಎಂಥ ಒಂದು ಫಲ ಹಾಕಿರ್ತೀವಿ, ಎಂಥ ಒಂದು ಬೀಜ ಹಾಕಿರ್ತೀವಿ ಅಂಥದ್ದೇ ನಮಗೆ ಫಲ ಸಿಗ್ತಾ ಇರತ್ತೆ. ನಾ ಎಲ್ರಿಗೂ ಕೂಡ ಆತ್ಮಜ್ಞಾನವನ್ನ ಕೊಡ್ತಾ ಇರೋದ್ರಿಂದ ನಾವು ಕೂಡ ಆತ್ಮಜ್ಞಾನವನ್ನ ಪಡ್ಕೊಳ್ತಾ ಬೇರೆಯವ್ರಿಗೂ ಕೂಡ ಆತ್ಮಜ್ಞಾನವನ್ನ ತಿಳಿಸೋದ್ರಿಂದ ಏನು ಈ ಒಂದು ಆತ್ಮಜ್ಞಾನದಲ್ಲಿ ನಾವು ಏನು ಕಲ್ತ್ಕೊಳ್ತಾ ಇದ್ದೀವಿ, ಉಸಿರು ಎಂಬ ಗುರುವಿನ ಜೊತೆಗಿದ್ದು ಒಳ್ಳೆಯದನ್ನೇ ಕಲ್ತ್ಕೊಳ್ತಾ ಇರ್ತೀವಿ. ಮತ್ತು ಏನು ಹಂಚುತ್ತಾ ಇದ್ದೀವಿ, ಒಳ್ಳೆಯದನ್ನೇ ಹಂಚುತ್ತಾ ಇದ್ದೀವಿ. ಒಳ್ಳೆಯದನ್ನ ಹಂಚಿ ಮತ್ತೆ ನಮಗೆ ಕೆಟ್ಟದ್ದು ಬಾ ಅಂದ್ರೆ ಬರತ್ತೇನು, ಬರೋದಿಲ್ಲ. ನನಗೆ ಬಾ ಅಂದ್ರೂ ಕೂಡ ಅದು ಬರೋದಿಲ್ಲ. ಯಾವಾಗ ನಾವು ಕೂಡ ದುಃಖದಿಂದ ಇದ್ದು ಬೇರೆಯವ್ರಿಗೆ ದುಃಖ ನಾವು ಏನು ಕೊಡ್ತಾ ಇರ್ತೀವಿ, ಆಗ ನನಗೆ ಒಳ್ಳೇದಾಗಂದ್ರೆ ಆಗತ್ತೇನೋ, ಆಗೋದಿಲ್ಲ. ನಾವು ಏನು ಕೊಡ್ತಾ ಇದ್ದೀವಿ, ನಾನು ಕೂಡ ದುಃಖದಿಂದ ಇದ್ದು ಬೇರೆಯವ್ರಿಗೂ ಕೂಡ ದುಃಖ ಕೊಡ್ತಾ ಇದ್ದೀನಿ. ಮತ್ತೆ ಒಳ್ಳೇದು ಬಾ ಅಂದ್ರೆ ಹೇಗೆ ಬರುತ್ತೆ, ನನ್ಗೆ ದುಃಖನೇ ಬರುತ್ತೆ. ಮತ್ತೆ ನಾವು ಒಳ್ಳೇದು ಕಲಿಬೇಕು ಅಂದ್ರೆ ನಾವು ಯಾರ ಜೊತೆಗಿರ್ಬೇಕು, ಯಾರ ಒಳ್ಳೇದನ್ನ ಹೇಳ್ಕೊಡ್ತಾರೆ ನನಗೆ? ನನ್ನ ಉಸಿರು ಎಂಬ ಗುರುನೇ ನನಗೆ ಒಳ್ಳೇದನ್ನ ಹೇಳ್ಕೊಡತ್ತೆ, ಸತ್ಯವನ್ನ ತಿಳಿಸ್ಕೊಡತ್ತೆ. ಸತ್ಯದಿಂದ ನಾವು ಧರ್ಮವಾಗಿ ಹೇಗಿರ್ಬೇಕು ಅಂತೇಳಿ ನನಗೆ ಹೇಳ್ಕೊಡತ್ತೆ. ಅಹಿಂಸಾ ಮಾರ್ಗದಲ್ಲಿ ಹೇಗಿರ್ಬೇಕು, ಹೇಗೆ ಜೀವಿಸ್ಬೇಕು ಅಂತೇಳಿ ನನಗೆ ಹೇಳ್ಕೊಡತ್ತೆ. ಯಾರು ಹೇಳ್ಕೊಡ್ತಾರೆ? ನನ್ನ ಉಸಿರು. ಪ್ರತಿ ಒಬ್ರು ಕೂಡ ಉಸಿರಿನ ಜೊತೆಗೆ ಇರೋದನ್ನ ಕಲ್ತ್ಕೋಬೇಕು. ಸತ್ಯದಿಂದ, ಧರ್ಮದಿಂದ, ಅಹಿಂಸೆಯಿಂದ ನಾವು ಜೀವಿಸೋದನ್ನ ಕಲ್ತ್ಕೋಬೇಕು. ಆಗ ನಮಗೆ ಕೆಟ್ಟದ್ದು ಬಾ ಅಂದ್ರೂ ಕೂಡ ಬರೋದಿಲ್ಲ. ಇದು ಸೃಷ್ಟಿಯ ನೇಮ ಫ್ರೆಂಡ್ಸ್. ನಾವು ಯಾವೊಂದು ಬೀಜವನ್ನ ಹಾಕಿರ್ತೀವಿ ನಮಗೆ ಅದೇ ಫಲ ಬರೋದು, ಅದರದ್ದೇ ಫಲ ನಮಗೆ ಸಿಗುತ್ತಾ ಇರತ್ತೆ.
आज के टाइम में स्टॉक मार्केट ट्रेड करना बहुत आसान हो गया। खाली आपको ऐप डाउनलोड करना है और बटन दबाना है, बाय या
हार्दिक सच बताओ, कितना टाइम लगता है एक सक्सेसफुल स्टॉक मार्केट ट्रेडर बनने में? ट्रेडिशनली 3 to 5 years, बट अगर आप स्मार्ट वे
Okay, sir. Thank you, sir. Thank you, ma'am. Yeah. Okay, sir. Do you deliver?
Are you a procrastinator and you don't lift your finger till the 11th hour? And does it make you to
ಸಕಲ ಜಲ ಜೀವರಾಶಿಗಳಲ್ಲಿನೂ ಕೂಡ ನಾವು ಏಕತ್ವದಿಂದ ಕಾಣ್ತಾ ಅವುಗಳಿಗೂ ಕೂಡ ನಾವು ಸ್ನೇಹದಿಂದ ನಾವು ನೋಡಬೇಕು. ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಜೊತೆಗೆ ಅದನ್ನೇ ಬರುತ್ತೆ. ಎಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿನೂ ಕೂಡ ನಮಗೆ ರಕ್ಷಣೆಯಾಗಿರುತ್ತೆ. ಕಷ್ಟ ಅಸಲಿ ಬರೋದೇ ಇಲ್ಲ, ಬಂದ್ರೂ ಕೂಡ ಅದರಿಂದ ನಮಗೆ ಎಲ್ಲ ಒಂದು ಇದರಿಂದನೂ ಕೂಡ ನಮಗೆ ಸಹಾಯ ಸಹಕಾರ ಸಿಗ್ತಾ ಇರುತ್ತೆ. ನಮಗೆ ಕಷ್ಟ ಬಂದಿದೆ ಅಂದರೆ ಯಾವುದೋ ಒಂದು ಜನ್ಮದಲ್ಲಿ ನಾವು ಮಾಡಿದಂಥ ಕರ್ಮಾನುಸಾರವಾಗಿ ಬಂದಿರತ್ತೆ. ಆದರೆ ಇವಾಗ ಏನು ಬಿತ್ತಿರ್ತೀವಿ, ಈ ನಮ್ಮ ಉಸಿರಾಟದ ಜೊತೆಗಿದ್ದು, ಉಸಿರು ಎಂಬ ಗುರುವಿನ ಜೊತೆಗಿದ್ದು ಏನೋ ಒಂದು ಬಿತ್ತನೆಯನ್ನು ಮಾಡಿದ್ದೀವಿ, ಅದರಿಂದ ನಮಗೆ ಯಾವತ್ತೂ ಕೂಡ ಕಷ್ಟ ಬರೋದಿಲ್ಲ. ನಾವು ಇವಾಗ ಧ್ಯಾನ ಮಾಡ್ತಾ ಇದ್ದೀವಿ, ಆದರೂ ಕೂಡ ನಮಗೆ ಕಷ್ಟ ಬಂದಿದೆ ಅಂದರೆ ಇಂದಿನ ಒಂದು ಕರ್ಮದ ಫಲ ನಾವು ಅನುಭವಿಸ್ತಾ ಇದ್ದೀವಿ. ಇಂದಿನ ಒಂದು ಕರ್ಮದ ಫಲವನ್ನು ಅನುಭವಿಸ್ತಾ ಇದ್ದಾಗಲೂ ಕೂಡ ನಮಗೆ ಎಲ್ಲರೂ ಕೂಡ ಸಹಾಯ ಸಹಕಾರಕ್ಕೆ ಬರ್ತಾ ಇದ್ದಾರೆ. ಯಾಕೆ ಅವರು ಬರ್ತಾ ಇದ್ದಾರೆ ನಮಗೆ ಸಹಾಯಕ್ಕೆ ಅಂದರೆ ನಾವಿಲ್ಲಿ ಪರಿವರ್ತನೆ ಆಗಿದ್ದೀವಿ. ಇಲ್ಲಿ ಈ ವರ್ತಮಾನದಲ್ಲಿ ನಾವು ಒಳ್ಳೆಯದನ್ನೇ ಮಾಡ್ತಾ ಇದ್ದೀವಿ. ಈ ಪ್ರೆಸೆಂಟಲ್ಲಿ ನಾವು ಒಳ್ಳೆಯದನ್ನೇ ಮಾಡ್ತಾ ಇದ್ದೀವಿ. ಹಾಗಾಗಿ ಹಿಂದೆ ಏನೇ ಒಂದು ಕೆಟ್ಟ ಕರ್ಮ ಮಾಡಿದ್ರೂ ಕೂಡ ಅದನ್ನು ನಮಗೆ ಟಚ್ ಆಗದೇ ಇರೋ ಥರ ಎಲ್ಲ ಮಾಸ್ಟರ್ಗಳನ್ನು ಕೂಡ ನೋಡ್ಕೊಳ್ತಾ ಇರ್ತಾರೆ. ಎಲ್ಲರ ಒಂದು ಸಹಾಯ ಸಹಕಾರ ನಮಗೆ ಸಿಗ್ತಾ ಇರುತ್ತೆ. ಆಗ ಆ ಕರ್ಮನೂ ಕೂಡ ಶುದ್ಧಿ ಆಗಿಬಿಡತ್ತೆ, ಮತ್ತೆ ನಮ್ಮ ಜೀವನದಲ್ಲಿ ಪ್ರವೇಶ ಆಗೋದಿಲ್ಲ, ದಗ್ಧವಾಗಿಬಿಡತ್ತೆ, ಸುಟ್ಟೋಗ್ಬಿಡತ್ತೆ. ನೋಡಿ, ನಾವು ತಿಳ್ಕೊಳ್ಳೋದು ಎಷ್ಟೋ ಇದೆ. ನಾವು ತಿಳ್ಕೊಳ್ತಾನೆ ಇರಬೇಕು. ಅಂತ್ಯ ಅನ್ನೋದು ಇಲ್ವೇ ಇಲ್ಲ. ತಿಳ್ಕೊಳ್ತಾ ಇರಬೇಕು, ತಿಳಿಸ್ತಾ ಇರಬೇಕು, ತಿಳ್ಕೊಳ್ತಾ ಇರಬೇಕು, ತಿಳಿಸ್ತಾ ಇರಬೇಕು. ಇವತ್ತು ನಾವು ತಿಳ್ಕೊಂಡಿರೋದನ್ನ ಹೇಳ್ತಾ ಇದ್ರೆ ಮತ್ತೆ ನಾಳೆ ನಾನು ಹೊಸ ವಿಷಯ ತಿಳಿಸೋದಿಕ್ಕೆ ಯಾರು ತಿಳಿಸ್ತಾರೆ? ಇವತ್ತು ಹೇಳಿರೋದನ್ನ ನಾನು ತಿಳಿಸ್ಬಿಟ್ಟೆ, ನಿನ್ನೆ ನನಗೆ ಏನು ಕಲಿಸಿದ್ರು ಅದನ್ನ ನಾನು ಇವತ್ತು ನಿಮ್ಮ ಮುಂದೆ ಹೇಳ್ಬಿಟ್ಟೆ, ಮತ್ತೆ ನಾಳೆ ಇನ್ನೊಂದು ಹೇಳ್ತಾರೆ ನನಗೆ ಹೊಸ ವಿಷಯ, ಮತ್ತೆ ನಾಳೆನೂ ಕೂಡ ನಾನು ಹೇಳಬೇಕು, ಎಲ್ಲರ ಹತ್ರನೂ ಕೂಡ ಹಂಚ್ಕೋಬೇಕು. ಇದು ನಾನು ಸುಮಾರು 13 ವರ್ಷದಿಂದನೇ ನಾನು ಇದನ್ನು ಮಾಡ್ಕೊಂಡೇನೆ ಬಂದಿದ್ದೀನಿ. ಈ ವಿಷಯ ಹೇಳೋದಕ್ಕೋಸ್ಕರನೇ ನಾನು ತಿಳ್ಕೊಂಡಿರುವಂಥ ವಿಷಯವನ್ನ ಹೇಳೋದಕ್ಕೋಸ್ಕರನೇ ನಾನು ಯಾರು ಕರೀತಾರೆ, ಯಾರು ಕ್ಲಾಸ್ ಮಾಡೋದಕ್ಕೆ ಹೇಳ್ತಾರೆ ಅಲ್ಲಿಗೋಗಿ ನಾನು ಹೇಳ್ಕೊಡ್ತಾ ಇದ್ದೆ. ಇವಾಗ ನೋಡಿ, ನಮ್ಗೆ ಎಷ್ಟು ಈಸಿಯಾಗಿ ಮನೆಯಲ್ಲೇನೆ ಕೂತ್ಕೊಂಡು ನಾವು ಆರಾಮಾಗಿ, ನೀವು ಕೂಡ ಕೇಳ್ತಾ ಇದ್ದೀರ, ನಾನು ಕೂಡ ಇಲ್ಲಿ ಹೇಳ್ತಾ ಇದ್ದೀನಿ, ಯಾವುದು ಕೂಡ ಕಷ್ಟ ಇಲ್ಲ. ಎಷ್ಟೊಂದು ಈಸಿಯಾಗಿ ನಮ್ಗೆ ಮಾಡಿಕೊಡ್ತಾರೆ. ತಪ್ಪನೇ ಇರೋರಿಗೆ ನೋಡಿ, ಏನು ಕೂಡ ಕಷ್ಟನೇ ಇಲ್ಲ.
ನಾವು ಎಲ್ಲ ಕಲಿಬೇಕು ಅಂದರೆ ನಮಗೆಲ್ಲನೂ ಕೂಡ ಅನುಕೂಲ ಮಾಡಿಕೊಡ್ತಾರೆ. ಯಾವುದು ಕೂಡ ಕಷ್ಟಪಡಬಾರ್ದು. ಎಲ್ಲವೂ ಕೂಡ ಅನುಕೂಲವಾಗಿಯೇ ನಮಗೆ ಇರತ್ತೆ. ಇವಾಗ ತಿರುಪತಿಯಲ್ಲಿ ಅದ್ಭುತವಾದಂಥ 7 ದಿನಗಳ ಕಾಲ ಧ್ಯಾನ ನಡೀತಾ ಇದೆ. ಅಲ್ಲಿ ಒಂದು ಭಗವಂತನ ದರ್ಶನಕ್ಕೆ ನಾವು ಯಾವಾಗಲೂ ಕೂಡ ಹೋಗ್ತಾ ಇರ್ತೀವಿ. ಈ ಒಂದು ಸಮಯದಲ್ಲಿ ಅಲ್ಲಿ ಧ್ಯಾನಕ್ಕೆ ಹೋದ್ರೆ ಎಷ್ಟೋ ಒಂದು ಅದ್ಭುತವಾದಂತಹ ಶಕ್ತಿಯನ್ನು ನಾವು ಪಡ್ಕೊಳ್ತಾ ಇರ್ತೀವಿ. ನಾವು ಇಲ್ಲಿ ಕುತ್ಕೊಂಡ್ರೆ ನಮ್ಗೆ ಸಿಗ್ತಾ ಇಲ್ವಾ? ಇಲ್ಲಿನೂ ಕೂಡ ಎಷ್ಟು ಅದ್ಭುತವಾದಂಥ ಧ್ಯಾನದ ಶಕ್ತಿ ನಮಗೆ, ಆ ಎನರ್ಜಿ ಇಲ್ಲಿ ಕೂಡ ನಮಗೆ ಪಾಸ್ ಆಗ್ತಾ ಇದೆ. ಕುತ್ಕೊಂಡು ನೋಡಿ, 3 ಗಂಟೆಗಳ ಕಾಲ ಮಧ್ಯಾಹ್ನನೂ ಇರತ್ತೆ, ಬೆಳಿಗ್ಗೆನೂ ಇರತ್ತೆ. ಕೇವಲ 1 ನಿಮಿಷ ಫ್ರೆಂಡ್ಸ್. $30 seconds, 10 seconds. ಓಕೆ ಮಾಸ್ಟರ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸಿಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 seconds. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ. ಸೃಷ್ಟಿಕರ್ತರಿಗೂ ಕೂಡ ನಾವು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸೋಣ. ಎಲ್ಲ ಜೀವಾತ್ಮಗಳಿಗೂ ಕೂಡ ನಾವು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸೋಣ. ಮತ್ತು ಇಲ್ಲಿ ಬಂದಂಥ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮಾಸ್ಟರ್. ಎಲ್ಲರೂ ದಿನ ಬೆಳಗ್ಗೆ ಬಂದು ಜಾಯಿನ್ ಆಗ್ತಾ ಇದ್ದೀರಾ. ಹೀಗೇನೆ ಮೇಡಮ್ ಇವಾಗನೇ ಹೇಳಿದ್ರು, ಅದೇ ರೀತಿ ನಾವು ಧ್ಯಾನವನ್ನ ಮಾಡೋಣ, ಹಾಗೆ ಧ್ಯಾನವನ್ನ ಮಾಡಿಸೋಣ. ನಿಮ್ಗೆ ದಯವಿಟ್ಟು ಬರ್ತಾ ಇರೋ ಈ ಒಂದು ಲಿಂಕನ್ನ ದಯವಿಟ್ಟು ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ಎಲ್ಲೋ ಯಾರಿಗೋ ಏನೋ ಒಂದು ವಿಷಯ ಬೇಕಾಗಿರುತ್ತೆ ಮಾಸ್ಟರ್ಸ್, ಸೊ ಅವರಿಗೆ ಆ ವಿಷಯ ಸಿಗತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಶುಭೋದಯ, ಶುಭ ದಿನ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮ್ಯಾಮ್ ಈ ಅವಕಾಶಕ್ಕೆ.